किलयोन्नियति प्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं बहुमद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवी सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। देव धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। नारायणं लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहम्। ज्ञेयः स नित्यसन्न्यासी यो न द्वेष्टि न काङ्क्षति ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಇಲ್ಲಿ ಬಂದಿರೋ ಸನ್ಯಾಸ ಆಶ್ರಮ ಸನ್ಯಾಸ ಅಲ್ಲ, ಫಲ ಸನ್ಯಾಸ, ಕರ್ಮ ಸನ್ಯಾಸ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ. ಯಾರ ಮೇಲೂ ದ್ವೇಷ ಇಲ್ಲ, ವೈಯಕ್ತಿಕ ದ್ವೇಷ ಇಲ್ಲ, ತಾತ್ವಿಕ ದ್ವೇಷ ಇರಲೇಬೇಕು. ನ ಕಾಂಕ್ಷತಿ, ವೈಯಕ್ತಿಕ ಅಪೇಕ್ಷೆ ಇಲ್ಲ, ಅವಿರುದ್ಧ ಕಾಮ ಇರಲೇಬೇಕು. ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸನ್ಯಾಸ ಶಬ್ದಾರ್ಥಮಃ ಜ್ಞೇಯ. ಸನ್ಯಾಸಸ್ಯ ನಿಶ್ರೇಯಸಕರತ್ವಂ ಜ್ಞಾಪಯಿತುಂ ತಚ್ಛಬ್ದಾರ್ಥಂ ಸ್ಮಾರಯತಿ ಜ್ಞೇಯ ಇತಿ. ಅಂದರೆ ಒಟ್ಟಿನ ಮೇಲೆ ಮಾನಸಿಕವಾಗಿ ಸನ್ಯಾಸ ಎಲ್ಲರಿಗೂ ಬೇಕು. ದೈಹಿಕ ಸನ್ಯಾಸ ಅನ್ನೋದು ಆಶ್ರಮ, ಅದನ್ನು ಅರ್ಹತೆ ಇದ್ದವ್ರು ತೊಗೊಳ್ಬೇಕೆ ಹೊರತು ಎಲ್ಲರಿಗೂ ಕಂಪಲ್ಸರಿ. ಇದು ಕಂಪಲ್ಸರಿ. ಎಲ್ಲಿ ಸನ್ಯಾಸ ಕಂಪಲ್ಸರಿ ಅಂತ ಹೇಳ್ತಾರೋ ಅದು ಕರ್ಮ ಸನ್ಯಾಸ, ಎಲ್ಲಿ ಅದು ಐಚ್ಛಿಕ ಅಂತ ಹೇಳ್ತಾರೋ ಅದು ಆಶ್ರಮ ಸನ್ಯಾಸ. ತುಂಬ ಜನ ಏನು ತಪ್ಪು ತಿಳ್ಕೊಂಡ್ರು, ಇದನ್ನ ಅಪಾರ್ಥ ಮಾಡಿಕೊಂಡು ಸನ್ಯಾಸ ತೊಗೊಳ್ಳೇಬೇಕು ಅಂತೇಳಿ ಕೊನೆಗೆ ಹಠಕ್ಕೆ ಬಿದ್ದರು. ಏನಾರು ಮಾಡಿ ಸನ್ಯಾಸ ತೊಗೋಬೇಕು ಅಂತೇಳಿ. ಅದು ತಪ್ಪಾಯಿತು, ಹಾಗೆ ಬೇಕಿಲ್ಲ. ಮಾನಸಿಕವಾದ ಈ ಅಂತಃಶುದ್ಧಿ ಬಾಹ್ಯಶುದ್ಧಿ ಇದ್ದಾಗ ಯಾವ್ದು ದೊಡ್ಡದು? ಅಷ್ಟೇ. ಅಂತಃಶುದ್ಧಿ ಎಲ್ಲರಿಗೂ ಕಾಮನ್. ಅದು ಬಾಹ್ಯಶುದ್ಧಿ ವಿಶೇಷವಾಗಿ ಕೆಲಸದ ಬಾಹ್ಯಶುದ್ಧಿ ಆಗದೇನೂ ಹೋಗ್ಬೋದು. ಆದರೆ ಅಂತಃಶುದ್ಧಿ ಮಾತ್ರ ಯಾರು ಏನೂ ಮಾಡೋಕ್ಕೆ ಬರೋದಿಲ್ಲ. ಅದು ಸಾಧನೆ ಅಂದರೆ ಬಾಹ್ಯಶುದ್ಧಿ ಅನ್ನೋದು ಅಂತಃಶುದ್ಧಿಯ ಸಾಧನೆ. ಒಳ್ಳೆಯ ಪಾತ್ರೆಯಲ್ಲಿ ಹಾಲಿಟ್ಟಿದ್ರೆ ಚೆನ್ನಾಗಿರುತ್ತಲ್ಲ, ಹಾಗೆ ಅದು ಅಂತಃಶುದ್ಧಿ ಪ್ರಧಾನ, ಬಾಹ್ಯಶುದ್ಧಿ ಅದಕ್ಕೆ ಪೂರಕ. ಮತ್ತು ಮೈ ಕೊಡಿಯಾದರೆ ಒಳಗೆ ಹೋಗುತ್ತೆ, ರೋಗಕ್ಕೆ ಕಾರಣ ಆಗುತ್ತಲ್ಲ, ಹಾಗೆ. ಆದ್ದರಿಂದ ಬಾಹ್ಯಶುದ್ಧಿ ಅಂಗ ಅದು. ಅಂತಃಶುದ್ಧಿ ಎಂಬುದು ಅಂಗಿ, ಪ್ರಧಾನವಾದದ್ದು. ಅದು ಸನ್ಯಾಸ ಕೂಡ ಹಾಗೆ. ಅಂತಃಸನ್ಯಾಸ ಅತ್ಯಂತ ಕಂಪಲ್ಸರಿ, ಹೊರಗಿನ ಸನ್ಯಾಸ ಅನ್ನೋದು ಆಪ್ಷನ್. ಅದು ಜ್ಞೇಯಸ್ಸ ನಿತ್ಯ ಸನ್ಯಾಸಿ, ಅದಕ್ಕೆ ನಿತ್ಯ ಸನ್ಯಾಸಿ ಅನ್ನೋ ಪದ ಉಪಯೋಗಿಸಿದರು. ಜ್ಞೇಯ ಇತಿ ಸನ್ಯಾಸಸ್ಯ ನಿಶ್ರೇಯಸಕರತ್ವಂ ಜ್ಞಾಪಯಿತ. ಅದಕ್ಕೆ ರಾಯರ ಬಗ್ಗೆ ಬರೀತಾರೆ ಅವರು, ಅಳಿಯ ಲಕ್ಷ್ಮೀನಾರಾಯಣಾಚಾರ್ಯ ಬರೀತಾರೆ. ನಾರಾಯಣಾಚಾರ್ಯ ಅವ್ರ ಹೆಸರು, ಲಕ್ಷ್ಮೀನಾರಾಯಣಾಚಾರ್ಯ ಮಗ ನಾರಾಯಣಾಚಾರ್ಯ ಹೇಳ್ತಾರೆ, ನಮ್ಮ ಇವರು ಮೊದಲೇ ಸನ್ಯಾಸಿಗಳಾಗಿಬಿಟ್ಟಿದ್ರು ಆಗಲಿ ಅಂತ ಹೇಳ್ಬಿಟ್ಟು. ಆಶ್ರಮ ತೊಗೊಂಡಿದ್ದು ಫಾರ್ಮ್ಯಾಲಿಟಿ ಅಷ್ಟೇ ಹೊರತು ಮೊದಲು ಹೇಗಿದ್ದರು ಅವರು? ಹೀಗೆ ಇದ್ದರು. ಅದಕ್ಕೆ ನನಗೆ ಸನ್ಯಾಸ ಬೇಕೇ ಇಲ್ಲ ಅಂತ ಹೇಳಿದ್ರು. ಹಾಗೇ ಇರೋದನ್ನ ಬೇಕಿಲ್ಲ, ಆದರೆ ನಿಮಗೆ ಬೇಕಿಲ್ಲ, ಲೋಕಕ್ಕೆ ಬೇಕು ಅಂತ ಹೇಳಿ ಅವ್ರಿಗೆ ಕೊಟ್ಟರು ಅಷ್ಟೇ. ಹೌದು. ಸಾಂಖ್ಯಯೋಗವು ಪೃಥಕ್ ಬಾಲಾಹ ತಾತ್ಪರ್ಯ ಆಗಿದ್ದಿಲ್ಲ. ದ್ವೇಷಾದಿವರ್ಜನವೇವ ಸನ್ಯಾಸ ಶಬ್ದಾರ್ಥೋ ನ ಯತ್ಯಾಶ್ರಮೋ ಅತ್ರ ಅಭಿಪ್ರೇತಃ ಇತ್ಯಾಹ. ಯತ್ಯಾಶ್ರಮ ಅಭಿಪ್ರೇತವಾದದ್ದಲ್ಲ. ಇಲ್ಲಿ ಅಭಿಪ್ರೇತವಾದದ್ದು ಮುಖ್ಯವಾಗಿ ಯಾವುದು? ಮಾನಸಿಕವಾದಂತಹ ದ್ವೇಷಾದಿವರ್ಜನವೇವ. ಕಾಮ, ಕ್ರೋಧ ಇವೆಲ್ಲ ಯಾರಿಗೆ ಸಂಬಂಧಪಟ್ಟಿದ್ದೀವೆಲ್ಲ ಕೂಡ ಯಾರಿಗಿದಿಲ್ಲ, ವಿವೇಕ ಇಲ್ಲ ಅಂಥವರಿಗೆ. ಅದು ಸಾಧಿಸಿಬಿಟ್ರೆ ಅದು ಭಾರಿ ದೊಡ್ಡದು ಅಂತ ಹೇಳಿದರು. ನಿರ್ದ್ವಂದ್ವೋ ದ್ವೇಷಾತ್ ಸನ್ಯಾಸಾಶ್ರಮೋ ನ ಯತ್ಯಾಶ್ರಮೋತ್ರ ಅಭಿಪ್ರೇತಃ ಇತ್ಯಾಹ. ಜ್ಞೇಯ ಇತಿ ನ ಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಇತ್ಯನೇನ ವಿರೋಧಃ.
ತೇನಾಪಿ ಸಹಿತಸ್ಯ ನ್ಯಾಸತ್ವ. ಹಾಗಿದ್ದರೆ ಇನ್ನೊಂದು ಮಾತಿದೆಯಲ್ಲ, ಕಾಮ್ಯಗಳ ಕರ್ಮಗಳನ್ನು ಬಿಡೋದು ಸನ್ಯಾಸ ಅಂತ ಕರೀತಾರಲ್ಲ, ಇದೊಂದು ಪ್ರಶ್ನೆ ಬಂದಿ. ನಾವು ಕಾಮ್ಯಕರ್ಮ ಬಿಟ್ಬಿಡ್ತೀವಪ್ಪ, ಸನ್ಯಾಸ ಅಂತ ಕರಿಬಹುದು ಅಂದರೆ ಸಾಲ್ದು. ಕಾಮ್ಯಕರ್ಮ ಬಿಡೋದು ಕರ್ತವ್ಯನೇ, ಆದರೆ ವಿವಿಧ ಕರ್ಮವನ್ನು ಮಾಡಿ ಫಲ ಬಿಡೋದು ಇನ್ನೂ ದೊಡ್ಡದು. ಗೊತ್ತಾಯ್ತಾ? ಕಾಮ್ಯಕರ್ಮ ಮಾಡೋದೇ ಇಲ್ಲ ಅಂತ ಕೂತ್ರೆ ಸಾಲ್ದು, ವಿವಿಧ ಕರ್ಮವನ್ನು ಮಾಡಬೇಕು, ಅದರಲ್ಲಿ ಕಾಮನೆ ಬಿಡಬೇಕೆ ಹೊರತು ಇದಲ್ಲ. ಅಂದರೆ ಇದು ಬ್ರಾಡ್ ಸೆನ್ಸ್. ಇದನ್ನೇ ಬಿಡಬೇಕು ನಾನು ಮಾಡಲೇಬಾರದು ಅನ್ನೋದು ಕೈಮುತ್ತೆ ಸಿದ್ಧ. ಇತ್ಯನೇನ ವಿರೋಧ ತೇನಾಪಿ ಸಹಿತಾಯ ನ್ಯಾಸತ್ವಾತ್ ನ ಚ ತ್ಯಾಗಸ್ಯ ಪೃಥಗ್ ವಚನಾದ್ ವಿರೋಧ. ತ್ಯಾಗ ಶಬ್ದವನ್ನು ಪ್ರತ್ಯೇಕ ಎಲ್ಲ ಇಲ್ಲಿ ಬರೋದಲ್ಲ, 18ನೇ ಅಧ್ಯಾಯದಲ್ಲಿ ಬಂದಿರೋದು. ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ ಕೇಶಿ ರಿಷೂದನ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಎರಡರಲ್ಲೂ ಕೂಡ ಸೂಕ್ಷ್ಮ ವ್ಯತ್ಯಾಸ ಇದೆ ಅಷ್ಟೇ. ಸನ್ಯಾಸಕ್ಕೂ ತ್ಯಾಗಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಗುರುಪಾಂಡವವತ್, ಗುರುಪಾಂಡವ ಏನಾಯ್ತದ, ಗುರುಪಾಂಡವವತ್, ಅದು ಒಂದು ಪದ ಬಿಟ್ಟೋಗಿದೆ. ಗುರುಪಾಂಡವವತ್ ನ್ಯಾಸ ಅವಾಂತರ ಭೇದತ್ವಾತ್ ತ್ಯಾಗಸ್ಯ, ನ್ಯಾಸ ಅವಾಂತರ ಭೇದತ್ವಾತ್ ತ್ಯಾಗಸ್ಯ. ಹೇಳಿಲ್ಲ, ಸುಹೃತ್ ಮಿತ್ರ ಎರಡೂ ಒಂದೇ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಅನಿಮಿತ್ತ ಉಪಕಾರಿ ಎಂಬುದು ವಿಶೇಷ ಇದೆ. ಅದೇ ರೀತಿಯೇ ಶೋಕ ದುಃಖಕ್ಕೆ ಎರಡು ಸಮಾನ, ಶೋಕ ದುಃಖ ಎರಡು ಒಂದೇ ಅರ್ಥ ಕೊಡುತ್ತೆ. ಆದರೆ ಸ್ವಲ್ಪ ಎರಡು ಜೊತೆಗೆ ಬಂದಾಗ ದುಃಖ ಅನ್ನೋದು ಬಾಹ್ಯ, ಶೋಕ ಅನ್ನೋದು ಮನಸ್ಸಿಗೆ ಬರೋದು. ಈ ವ್ಯತ್ಯಾಸಗಳಿರೋದ್ರಿಂದ ಇದು ಕುರುಪಾಂಡವನ್ಯಾಯ ಅಂತ ಅದಕ್ಕೆ ಕರೆದು. ಕೌರವರು ಪಾಂಡವರು ಕೂಡ ಕೌರವರೇ ಆಗಿದ್ದರೂ ಕೂಡ ಕೌರವರು ಪಾಂಡವರು ಅಂತ ಹೇಗೆ ಕರೀತಾರೋ ಹಾಗೆ ತ್ಯಾಗ ಸನ್ಯಾಸ ಎರಡೂ ಒಂದೇ ಆದರೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ದರಿಂದ ಪ್ರತ್ಯೇಕ ಅಂತ ಭಾವಿಸಬೇಕಾದ ಕಾರಣ ಇಲ್ಲ. ಇದು ಎಲ್ಲಿ ಓದ್ಕೋಬೇಕು? 18ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಅವರ ಪ್ರಶ್ನೆಗೆ ಉತ್ತರ ಇದೆ. ಅಲ್ಲಿ ಮೊದಲೇ ಪ್ರಶ್ನೆ ಇಲ್ಲಿ ಮತ್ತೆ ಬರೆಯೋದಿಲ್ಲ, ಅದನ್ನು ಇಲ್ಲಿಂದ ಅಲ್ಲಿ ಸೇರಿಸ್ಕೋಬೇಕು. ಸಾಂಖ್ಯಯೋಗವು ಪೃಥಗ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಮಪಿ ಆಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯಯೋಗವು ಪೃಥಗ್ ಬಾಲಾಹ ಪ್ರವದಂತಿ ನ ಪಂಡಿತಾಹ. ಬಾಲಾಹ ತಿಳುವಳಿಕೆ ಇಲ್ಲದವರು ಅಂತ, ಚಿಕ್ಕ ಮಕ್ಕಳು ಅಂತಲ್ಲ, ಬಿಗಿನರ್ಸ್ ಅಂತೀವಲ್ಲ ಹಾಗೆ. ಬಾಲರು ಅಂತ ಹೇಳಿದರೆ ಬಿಗಿನರ್ಸ್ ಅಂತ ಅರ್ಥನೇ ಹೊರತು ಚಿಕ್ಕ ಸ್ಮಾಲ್ ಶಿಶುಗಳು ಅಂತ ಅರ್ಥ ಅಲ್ಲ. ಅದಕ್ಕೆ ಹೇಳಿದರು, ಯಾರು ಸಾಂಖ್ಯ ಮತ್ತು ಯೋಗಗಳನ್ನು ಬೇರೆ ಅಂತ ಕರೀತಾರೋ ಅವ್ರು ಯಾರವರು? ಬಾಲರೇ ಹೊರತು ತಿಳುವಳಿಕೆ ಇರೋರಲ್ಲ ಅವರೆಲ್ಲ ಕೂಡ. ಏಕಮಪಿ ಆಸ್ಥಿತಃ ಸಮ್ಯಕ್, ಒಂದು ಸರಿಯಾಗಿ ಮಾಡಿದ ಅಂದರೆ ಉಭಯೋರ್ ವಿಂದತೆ ಫಲಂ, ಎಲ್ಲರ ಫಲ ಸಿಕ್ಕೇ ಸಿಗುತ್ತೆ. ನೋಟ್ನಲ್ಲಿ ಯಾವ ಭಾಗ ತೊಗೋತೀರಿ? ನೋಟ್ ಹೇಗೆ ತೊಗೋತಾನೆ? ಒಟ್ಟಿಗೆ ಕಾಯಿನ್ ಹಾಕ್ತಾರೆ, ಒಟ್ಟಿಗೆ ತೊಗೋತಾನೆ ಹೊರತು ಅದರಲ್ಲಿ ಏನಿಲ್ಲ, ಸಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಇನ್ಸಪರಬಲ್ ಅವೆರಡೂ ಕೂಡ. ಹೇಳಬೇಕಾದ್ರೆ ಹೆಡ್ ಟು ಟೈಲ್ ಅಂತ ಹೇಗೆ ಹೇಳ್ತೇವೋ ಹಾಗೆ ಯಾರು ಬೇರೆ ಬೇರೆ ಅಂತ ಹೇಳಿ ನನಗೆ ಹೆಡ್ ಮಾತ್ರ ಕೊಟ್ಬಿಡಿ ಟೈಲ್ ಬೇಡ ಅಂತ ಹೇಳೋಕ್ಕಾಗತ್ತಾ? ಕಾಯಿನ್ನಲ್ಲಿ ಸಾಧ್ಯ ಇಲ್ಲ. ಆ ರೀತಿ ಪ್ರವದಂತಿ ನ ಪಂಡಿತಾಹ ಏಕಮಪಿ ಆಸ್ಥಿತಃ ಸಮ್ಯಕ್. ಒಂದು ಸಿಕ್ತು ಅಂದರೆ ಎರಡರ ಫಲ ಸಿಕ್ತು ಅಂತಲೇ ಅರ್ಥ. ಸಮ್ಯಕ್ ಉಭಯೋರ್ ಸಮ್ಯಕ್ ಏಕಮಪಿ ಆಸ್ಥಿತಃ, ಸಮ್ಯಕ್ ಎರಡು ಕಡೆ ಸೇರಿಸ್ಕೋಬೇಕು. ಏಕಮಪಿ ಸಮ್ಯಕ್ ಆಸ್ತಿ, ಒಂದನ್ನು ಸರಿಯಾಗಿ ಮಾಡ್ತಾನೆ ಅಂದರೆ ಏನರ್ಥ? ಎರಡೂ ಮಾಡಿದ ಅರ್ಥ. ಫಲ ಏನು ಸಿಗುತ್ತೆ? ಸಮ್ಯಕ್ ಫಲ ಸಿಗುತ್ತೆ. ಸಮ್ಯಕ್ ಮಧ್ಯೆ ಇಟ್ಬಿಟ್ಟಿದ್ದಾರೆ, ಅದಕ್ಕೇನಂತ ಕರೀತಾರೆ? ದೆಹಲಿ ದೀಪ ನ್ಯಾಯ ಅಂತ ಹೇಳಿ. ದೆಹಲಿ ದೀಪ ನ್ಯಾಯ ಎರಡು ಮಧ್ಯೆ ಲಿಂಟಲ್ಲಿ ಹಾಕಿಬಿಟ್ರೆ ಎರಡನ್ನೂ ತುಂಬ ಜನ ಮಾಡೋದು ಹಾಗೇನೆ. ಲೈಟ್ ಕರೆಂಟ್ ಉಳಿಸೋದಕ್ಕೋಸ್ಕರ ಫ್ರೀ ಕೊಟ್ಟಿದ್ದಕ್ಕೆ ಜಾಸ್ತಿ ಆಗ್ತಿರ್ಬೋದು. ಈಗ ಮಧ್ಯೆ ಹಾಕಿಬಿಟ್ಟು ಎರಡಕ್ಕೆ ಮಧ್ಯೆ ಬಂದುಬಿಡೋದು. ಅದು ಓದೋದಕ್ಕೆ ಅವಕ್ಕೆಲ್ಲ ಸಾಲದೆ ಹೋದರೂ ಕೂಡ ಇದಕ್ಕೆ ಸಾಕು, ಓಡಾಡೋದ ಪರ್ಪಸ್ಸಿಗೆ ಸಾಕಾಗತ್ತೆ. ಇದನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಂಡಿದ್ದು. ಸಾಂಖ್ಯಯೋಗವು ಏಕಮಪಿ ಆಸ್ಥಿತಃ ಸಮ್ಯಕ್ ಸನ್ಯಾಸೋ ಹಿ ಜ್ಞಾನಾಂತರಂಗತ್ವೇನ ಭುಕ್ತಃ. ಜ್ಞಾನದ ಅಂತರಂಗ ಅಂದ್ರೇನು? ಸಾಧನ ಅಂತ, ಅಂತರಂಗ ಸಾಧನ. ಕರಣ ನತಸ್ಯ ತತ್ವಗ್ರಹಣಾಯ ಇತ್ಯಾದಿ. ಅದೊಂದಿಲ್ಲದೆ ಹೋಗಿಬಿಟ್ರೆ ಎಷ್ಟೇ ಶಾಸ್ತ್ರ ಓದಿದ್ರು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇವನು ಬೋಂಡ ತಿಂತಾನೇ ಇರ್ತಾನೆ, ಎಷ್ಟು ಔಷಧಿ ಕೊಟ್ಟರೆ ಏನಾಗಲ್ಲ, ಈ ಜಾಂಡೀಸ್ ವಾಸಿ ಆಗೋದಿಲ್ವ ಹಾಗೆ ಇದು ಬಿಡದೆ ಹೋಗಿಬಿಟ್ರೆ, ಯಾರಿಗೆ ಈ ಸನ್ಯಾಸದ ಕಾನ್ಸೆಪ್ಟ್ ಇಲ್ಲ ಅವರಿಗೆ ಎಷ್ಟು ಓದಿದ್ರೂ ಕೂಡ ಏನಾಗೋದಿಲ್ಲ, ಫಲ ಬರೋದು, ಸಿದ್ಧಿನೇ ಬರೋದಿಲ್ಲ, ವೇಸ್ಟ್. ಅದಕ್ಕೆ ಅಥ ಅಂತ ಕರೆದು. ಅಥ ಅಂದರೆ ಅರ್ಹತೆ ಇದ್ದು ಓದಬೇಕೇ ಹೊರತು ಅರ್ಹತೆ ಇಲ್ಲದವ್ರು ಓದಿ ಏನಾಗುತ್ತೆ, ಅದು ಫಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸನ್ಯಾಸೋ ಹಿ ಜ್ಞಾನಾಂತರಂಗತ್ವೇನ ಮುಕ್ತಃ. ಇದನ್ನೇ ಆತ ಕೇಳಿದ್ದು, ರಘುಗಣ ರಾಜ ಕೇಳಿದ ಭರತರಾಜನಿಗೆ. ಎಲ್ಲ ಹೇಳಿದ ನನಗೆ ಈಗ ಅರ್ಥ ಆಗ್ತಾಯಿದೆ, ಸಾಕಷ್ಟು ಓದಿದ್ದೆ, ನನಗೆ ಯಾಕೆ ಅರ್ಥ ಆಗಿಲ್ಲ ಅಂತ ಕೇಳಿದೆ. ಅದಕ್ಕೆ ಶ್ಲೋಕ ಬಂದಿದ್ದು, ನತಶ್ಚ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಶೀರಪಿ ವಾಚಸ್ಸಮಾಸ. ವೇದಾದಿ ಎಂಥ ಸದಾಗಮಗಳನ್ನು
ಪೂರ್ತಿ ಬಾಯ್ಪಾಠ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾತಕ್ಕೆ? ಇದೇ ಇಲ್ಲ ಅವರಿಗೆ, ಅರ್ಹತೆಯೇ ಇಲ್ಲ. ಯಾವ್ದು ಅರ್ಹತೆ? ಫಲಸನ್ಯಾಸ ಬಿಡೋ ಅರ್ಹತೆ ಇಲ್ಲದೆ ಹೋದರೆ ಅವನಿಗೆ ಇವೆಲ್ಲ ಕೆಲಸಕ್ಕೆ ಬರೋದೇ ಇಲ್ಲ. ಅಥವಾ ಹೇಳಿದ ನಾಯಿ ಹಿಡ್ಕೊಂಡು ಮುಳುಗಿದ್ದೆ ಎಷ್ಟು ಸತ್ತು ಮುಳುಗಿದ್ರು ಗಂಗಾ ಸ್ನಾನ ಮಾಡಿ ಏನಾಗುತ್ತದು? ನಾಯಿ ಹಿಡ್ಕೊಂಡು ಬಿಡದಾರೆ ಒಂದು ಸರ್ತಿ ಬಿಟ್ಟುಬಿಟ್ಟು ಒಂದು ಸರ್ತಿ ಮುಳುಗಿದ್ರು ಸಾಕು. ಅದು ಬಿಟ್ಟುಬಿಟ್ರೆ ಒಂದು ಸರ್ತಿ ಬಿಟ್ಟು ಸ್ನಾನ ಆಗಿಬಿಡೋದು. ಇದು ಎಷ್ಟು 1000 ವರ್ಷ ಸ್ನಾನ ಮಾಡಿದ್ರು ಹಾಗೇ ಇರ್ತಾರೆ. ಇದು ಕನ್ಯಾಸನ್ಯಾಸ ಅನ್ನೋ ನಾಯಿ ಗಂಟು ಬಿದ್ದಾಗ ಗಂಟು ಬಿದ್ದಿರುತ್ತೆ. ನಾಯಿನೆರಡು ಅಂತಾರಲ್ಲ ಹಾಗೆ. ಅದು ಓವರ್ಕಮ್ ಮಾಡಬೇಕು. ಎಲ್ಲಿ ಕೆಲಸ ಬಲುವೇಗ ಟೆಂಪ್ಟ್ ಆಗ್ತಾನೆ ಮನುಷ್ಯ. ಏನಾದ್ರು ಫಲ ಸಿಗಬೇಕು. ಏನಾದ್ರು ಫಲ ಸಿಗೋದು ಯಾಕೆ ಮಾಡಿದ್ದೆಲ್ಲ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಫಲ ಕೇಳಿದರೆ ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಏನು ಮಾಡಬೇಕು? ಫಲ ಕೇಳಿದಷ್ಟು ಅದು ವೃದ್ಧಿ ಅಕೌಂಟಲ್ಲಿ ಹಾಗೆ ಬೆಳೀತಾ ಹೋಗುತ್ತೆ. ನೀವು ಎಫ್ ಡಿ ಇಟ್ಟು ಅವತ್ತೇ ವಾಪಸ್ ಕ್ಯಾನ್ಸಲ್ ಮಾಡಿಬಿಟ್ಟು ಇಂಟ್ರೆಸ್ಟ್ ಕೇಳಿದ್ರೆ ಯಾರು ಕೊಡ್ತಾ? ಇಂಟ್ರೆಸ್ಟ್ ಬಗ್ಗೆ ಪೆನಾಲ್ಟಿ ಹಾಕ್ತಾರೆ ಅಷ್ಟೇ. ಗೊತ್ತಾ? ಅದು ಟೈಮ್ ವೇಸ್ಟ್ ಮಾಡ್ತಿದ್ದೆ ಪೆನಾಲ್ಟಿ ಹಾಕ್ತಾರೆ. ಇದರಿಂದ ಏನು ಕಲಿಬೇಕಾಯ್ತು? ಈಗ ಫಲಾಪೇಕ್ಷೆ ಬಿಡೋದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕಾದ್ರೆ ಇವತ್ತು ಜಾಸ್ತಿ ಮಾಡ್ಕೊತ ಹೋಗ್ತಾರೆ. ಬಿಡೋ ಅಭ್ಯಾಸ ಅಲ್ಲ, ಜಾಸ್ತಿ 1000 ಕೋಟಿ ಇನ್ನೂ 10,000 ಈ ರೀತಿ ಬೆಳೆಸ್ತಾ ಹೋಗ್ತಾರೆ. ಅವರು ಅಷ್ಟು ಸತ್ಯ ಹೋಗಿರ್ತಾರೆ, ಇರೋದೇ ಇಲ್ಲ ಅವರು. ಇಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕು. ಇನ್ನು ಹತ್ತಿರ ಎವ್ರಿ ಡೇ ಒಂದು ದಿವಸ ಹತ್ತಿರ ಆಗುತ್ತೆ. ಯಾವುದಕ್ಕೆ? ಸಾಗಿ ಎವ್ರಿ ಡೇ ಫಾಸ್ಟಾಗಿ ಹೋಗೋದು ಎಲ್ಲಿಗೆ? ಡೆತ್ಗೆ. ಅಷ್ಟರಲ್ಲಿ ಈ ತೊಗೊಂಡು ಏನು ಮಾಡ್ತಾನೆ ಅವನೀಗ? ಉಪಯೋಗ ಇಲ್ಲ. ಇನ್ನು ಯಾರೋ ಹಿಡಿದ್ರು ಸೀಟ್ ಸಿಕ್ತು ಅಂತ ಕೂತ್ಕೊಂಡ್ರೆ ಕೊನೆ ಲಾಸ್ಟ್ ಸ್ಟಾಪಲ್ಲಿ ಅಲ್ಲಿವರೆಗೆ ಸ್ಟ್ಯಾಂಡಿಂಗ್ ನಿಂತಿದ್ದ ಹಿಡಿದು ತಾರ್ಗೆ ಸೀಟ್ ಸಿಕ್ತು ಅಂತ ಕೂತ್ರೆ ಬುದ್ಧಿ ಹೋಗೋದಿಲ್ಲ. ಸೀಟ್ ಸಿಗಲೇಕಲ್ಲ, ಸಿಕ್ಕರೆ ಉಪಯೋಗನೇ ಇಲ್ಲ. ಅಂದರೆ ಆ ಕಾಮನ್ ಸೆನ್ಸ್ ಇಲ್ಲ. ಇದೆಲ್ಲ ಕಣ್ಣಾರೆ ಕಾಣೋ ವಿಷಯಗಳು. ಏನು ಭಾರಿ ಕಷ್ಟಪಡಬೇಕಾಗಿಲ್ಲ. ದಿನ ಬೆಳಗಾದರೆ ಜನ ಸಾಯೋದನ್ನು ನೋಡ್ತಾನೆ. ಇಷ್ಟಾದರೂ ಕೂಡ ತಾನೇನು ಮಾಡ್ತಾರೆ? ಇನ್ನೂ ಫಲ ಜಾಸ್ತಿ ಬೇಕು. ಇಷ್ಟು ಅವ್ರು ಏನು ತೊಗೊಂಡೋದ್ರು ಯೋಚನೆ ಮಾಡಬೇಕಲ್ಲ ಕೊನೆ ಪಕ್ಷ. ಅಷ್ಟೆಲ್ಲ ಮಾಡಿ ಏನು ತೊಗೊಂಡೋದ್ರಪ್ಪ ಅವರು? ಏನು ತೊಗೊಂಡೋಗಿ. ಸೊ ನನ್ನ ಹಣೆ ಬರೋಣ ಅಷ್ಟೇ ಆಗುತ್ತೆ. ಅದರಿಂದ ಏನು ಬೇಕಿಲ್ಲ? ತೊಗೊಂಡು ಹೋಗೋ ಫಲ ಒಯ್ಬೇಕು ಹೊತ್ತು ಬಿಟ್ಟು ಹೋಗೋ ಫಲ ಇರಬಾರ್ದು. ತೊಗೊಂಡು ಹೋಗೋ ಫಲ ಯಾವುದು? ಜ್ಞಾನ ಒಂದೇ. ಜ್ಞಾನ ಭಕ್ತಿ ವೈರಾಗಿ ಇನ್ಯಾವುದು ಜೊತೆ ಬರೋದಿಲ್ಲ. ಆದ್ದರಿಂದ ಅದಿರಬೇಕು. ವಿದ್ಯಾರ್ಥಿ ಸರ್ಟಿಫಿಕೇಟ್ ತೊಗೊಂಡೋಗ್ತಾರೆ. ದೊಡ್ಡ ಕಾಲೇಜ್ ಸ್ಕೂಲು ಟೇಬಲ್ಲೆಲ್ಲ ಕದ್ದುಬಿಟ್ರೆ ಮನೆಗೆ ಅದನ್ನೆಲ್ಲ ಒಯ್ಯಬಾರ್ದು. ಸರ್ಟಿಫಿಕೇಟ್ ಒಯ್ಬೇಕು. ಅಲ್ಲೇನು ದುಡ್ಡು ಕೂಡ ಕೊಡೋದಿಲ್ಲ ಅವರು, ಸರ್ಟಿಫಿಕೇಟ್ ಅಷ್ಟೇ ಕೊಡೋದು. ಅದು ಎಲ್ಲರೂ ಎನ್ಕ್ಯಾಶ್ ಆಗುತ್ತೆ. ಇಲ್ಲಿ ಕೊಡೋ ಸರ್ಟಿಫಿಕೇಟ್ ಎನ್ಕ್ಯಾಶ್ ಆಗುತ್ತೆ. ಆದ್ದರಿಂದ ಇಲ್ಲಿ ಮನುಷ್ಯ ಸಾಧನ ಶರೀರ. ಬೇರೆ ಎಲ್ಲ ಲೋಕಕ್ಕೆ ಹೋಗ್ಲಿಕ್ಕೆ ಇದೇನಿದು? ಸಾಧನೆ ಮಾಡಬೇಕಿಲ್ಲ. ಇದನ್ನು ಸಿದ್ಧಿ ಅಂತ ತಿಳ್ಕೊಂಬಿಟ್ರೆ ಫಲಿತಾಗ. ಸಿದ್ಧಿ ಅಂತ ತಿಳ್ಕೊಳ್ಬಾರ್ದು. ಸಾಂಖ್ಯಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ ಏಕಮಪಿ ಆಸ್ಥಿತಃ ಸಮ್ಯಕ್ ಉಭಯೋರ್. ಇದು ಸ್ವಾರಸ್ಯ ಇದೆ. ಏಕಮಪಿ ಆಸ್ಥಿತ ಒಂದು ಪದ ಬಂತಲ್ಲಿ. ಸುಮ್ಮನೆ ಎರಡು ಸರಿಯಾಗಿ ತಿಳ್ಕೊಂಡು ಒಂದಲ್ಲ. ಏಕಮಂದರೆ ಏಕೋನೈಕ ಸವಹಕ್ಕೆ ದೇವ್ರನ್ನ ಹಿಡ್ಕೊಂಡೆ ಎಲ್ಲ ಸರಿ ಹೋಗುತ್ತೆ ಅಂತ ಅರ್ಥ. ಎಲ್ಲ ಅನುಗ್ರಹ ಬೇಕಲ್ಲ ಇದೆಲ್ಲ ಕೂಡ. ಏಕಮಪಿ ಸಮ್ಯಕ್ ಪರಮಾತ್ಮನ ಸರಿಯಾಗಿ ಆರಾಧನೆ ಮಾಡಿದರೆ ಏನು ಮಾಡ್ತಾನೆ ಪರಮಾತ್ಮ? ಇವೆಲ್ಲದೂ ಕೂಡ ತಂದುಕೊಟ್ಬಿಡ್ತಾನೆ ಅರ್ಹತೆ. ಸನ್ಯಾಸೋಹಿ ಅಗ್ನಿಮುಗ್ಧ ಅದಕ್ಕೆ ದೃಷ್ಟಾಂತ ಕೊಟ್ಟರು. ಉಭಯೋರಪಿ ಅಂತರಂಗತ್ವೇನ ಅವಿರೋಧ. ಎರಡು ಒಟ್ಟಾಗಿ ಸೇರೇನೇ ಸಾಧನೆ ಆಗುತ್ತಾದ್ದರಿಂದ ಯಾವುದು ದೊಡ್ಡದು ಅಂತ ಕೇಳೋದಕ್ಕೆ ಹೋಗಲೇಬಾರ್ದು. ಅಲ್ಲ ಕರ್ಮಯೋಗದಲ್ಲಿ ಕರ್ಮ ಸನ್ಯಾಸ ಕರ್ಮಯೋಗ ಎರಡರಲ್ಲಿ ಯಾವುದು ದೊಡ್ಡದು ಅಂತ ಪ್ರಶ್ನೆ. ಈಗ ಆಸ್ಪೆಕ್ಟಲ್ಲಿ ಎರಡಕ್ಕೂ ಕಾಮನ್ ಅಪ್ಲೈ ಆಗೋದು. ಗೊತ್ತಾಯ್ತಾ? ಈ ಸನ್ಯಾಸದ ಆಸ್ಪೆಕ್ಟ್ ಒಂದಿದೆ, ಯೋಗದ ಆಸ್ಪೆಕ್ಟ್ ಒಂದಿದೆ. ಯೋಗ ಅಂದರೆ ಫಲಾಪೇಕ್ಷಿತ ಕರ್ಮ ಮಾಡೋದು, ಅದು ಕೃಷ್ಣಾರ್ಪಣೆ ಒಪ್ಪಿಸೋದು. ಇದರಲ್ಲಿ ಯಾವುದು ದೊಡ್ಡದು ಅಂತ ಪ್ರಶ್ನೆ ಮಾಡ್ದ. ಯಾವುದು ಪ್ರತ್ಯೇಕ ಅಲ್ವೇ ಅಲ್ಲ, ಎರಡು ಒಂದೇ ಅಂತ ಹೇಳಿದ. ಎರಡು ಒಂದೇ ಆದ್ದರಿಂದಾಗಿಯೇ ಅದು ಪ್ರತ್ಯೇಕ ಅಂತ ಕೇಳಲಿಕ್ಕೆ ಹೋಗಬೇಡ. ಅಕಸ್ಮಾತ್ ಒಂದು ಇಟ್ಕೊಂಡ್ರೆ ಎರಡು ಸಿಕ್ಕಿಲ್ಲ ಅಂತ ಅರ್ಥ. ಒಂದು ಸರಿಯಾಗಿ ಮಾಡಿದ್ರೆ ಎರಡು ಇದೆ ಅಂತ ಅರ್ಥ. ಆದ್ದರಿಂದ ಅದು ಅರ್ಥ ಮಾಡಿಕೊಂಡ್ರೆ ಫಲ ಮಾಡ್ತಾರೇ ಕರ್ಮ ಮಾಡ್ತಾರೇ ಒಬ್ಬ, ಫಲ ಬಿಡ್ತಾರೇ ಒಬ್ಬ. ಏನರ್ಥ ಅದಕ್ಕೆ? ಬರೆಯೋನೊಬ್ಬ ಸಬ್ಮಿಟ್ ಮಾಡೋನೊಬ್ಬ, ಅದು ಅರ್ಥ ಇಲ್ಲ. ಬರೆದವನೇ ಸಬ್ಮಿಟ್ ಹಾಗೆ ಮಾಡಬೇಕು. ಹಾಗೆ ಹೌದು, ಕರ್ಮಾಚರಣೆಯೊಳಗೆ ಯೋಗ. ಅಗ್ನಿಮುಗ್ಧೋಹ ವೈ ಧೂಮತಾಂತಹ ಸ್ವಮ್ಲೋಕಂ ನ ಪ್ರತ್ಯಾನಾತಿ. ನೋಡಿ ಎಷ್ಟು ಕಾವ್ಯಮಯವಾದ ಮಾತಿದು. ಅಗ್ನಿಮುಗ್ಧೋಹ ವೈ ಧೂಮತಾಂತಹ ಸ್ವಮ್ಲೋಕಂ ನ ಪ್ರತಿಜಾನಾತಿ. ಹೋಮ ಮಾಡೋ ಅಂತ ಹೇಳಿದರು. ಹೋಮ ಏನು ಮಾಡಿದ್ದೆ. ಏನದು? ಬೆಸ್ಟ್ ಹತ್ರ ಬೆಂಕಿ ಉರಿತಾ ಇದೆ, ಹೊಗೆ ಬರ್ತಾ ಇದೆ, ಯಜ್ಞ ಮಾಡಿದೆ ಅಂದ್ಕೊಂಡಿದ್ದಾನೆ. ಯಾರು ಯಜ್ಞ ಪ್ರತಿಪಾದ್ಯ ದೇವತೆಯೇ ಗೊತ್ತಿಲ್ಲ. ಪವಮಾನ ಯಾರಪ್ಪ? ಪವಮಾನ ಮಾಡಿದವ್ರನ್ನೇ ಕೇಳಿ ಹೋಗಲಿ. ಅವ್ರು ಬೇಡ, ಕೆಲಸ ಬಾಡಿಸಿದವ್ರನ್ನೇ ಕೇಳಿ. ಕೆಲವು ಸಲ ಯಾರು ಪವಮಾನ ಬೈದು ಬಿಡ್ತಾರೆ. ಯಾಕೆ ಅವ್ರಿಗೂ ಗೊತ್ತಿಲ್ಲ ಅಂದರೆ ಬೈದು ಬಿಡ್ತಾರೆ. ಕೇಳಬಾರ್ದವೆಲ್ಲ ಅಂತ ಹೇಳ್ಬಿಟ್ಟು ತಪ್ಪದು. ಪವಮಾನ ಯಾರು? ಅದು ಯಾತಿಂದ ಏನು ಪ್ರಯೋಜನ? ಉಳಿದವಾಗ ಏನು ವ್ಯತ್ಯಾಸ ಗೊತ್ತಿದೆ? ಅವ್ರಿಗೇನು ಗೊತ್ತಿಲ್ಲ. ಇಷ್ಟೆಲ್ಲ ಅಗ್ನಿ ಮನೆಯೆಲ್ಲ ಹೊಗೆ ಆಗಿದ್ದಾನೆ, ಕಣ್ಣೆಲ್ಲ ಕೆಂಪು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದೇನು ಫಲ ಬರುತ್ತೆ? ಅದು ಹೇಳ್ತಾರೆ. ಅಗ್ನಿಮುಗ್ಧವ್ರ ಕಣ್ಣು
ಹೊಗೆ ಬಡಿಸ್ಕೊಂಡು ಬೈ ಕಾಯಿಸ್ಕೊಂಡಿದ್ದು ಅಷ್ಟೇ ಹೊಲಿತು ಏನೂ ಪ್ರಯೋಜನ ಇಲ್ಲ ಅಂತ. ಬರೀ ಶ್ರಮ ಅಂತ ಅರ್ಥ. ಬರೀ ಶ್ರಮ ಅದು. ಏನು ಮಾಡ್ಬೇಕದನ್ನು ಹೇಳಿದ್ನಲ್ಲ, ಫಸ್ಟ್ ಕ್ಲಾಸ್ ಲೆಟ್ರ್ ಬರೆದ, ಟೈಪ್ ಎಲ್ಲ ಕರೆಕ್ಟಾಗಿದ್ದಾನೆ. ಅವನು ಬಂಗಾರದ ತಟ್ಟೆಯಲ್ಲಿ ಹಾಕಿಬಿಟ್ಟ. ಏನು ಉಪಯೋಗ ಇಲ್ಲ. ಅಲ್ಲಿರೋ ಟಿನ್ ತಟ್ಟೆಯಲ್ಲಿ ಹಾಕಬೇಕು, ಅವನು ಆ ಬಾಕ್ಸಲ್ಲಿ ಹಾಕಬೇಕು. ಎಲ್ಲಿ ಹಾಕಿ ಏನು ಉಪಯೋಗ, ಬಿದ್ದಿರುತ್ತೆ, ಅಲ್ಲೇ ಬಿದ್ದಿರುತ್ತೋ ಅದು ಅರ್ಥ ಮಾಡಿ ಕ್ಲಿಯರ್ ಆಗೋದಿಲ್ಲ ಅಲ್ಲಿಂದ. ಅಧಿಕ ಅದೆಲ್ಲ ಪ್ರತೀಕಗಳಿದ್ದ ಹಾಗೆ. ಆಮೇಲೆ ಕ್ಲಿಯರೆನ್ಸ್ ಅಲ್ಲಿಂದ ಮಾಡ್ತಾರೆ ಹೊರತು ಎಲ್ಲೆಲ್ಲೂ ಮಾಡಿದರೆ ಉಪಯೋಗ ಬರೋದಿಲ್ಲ. ಸತ್ಪಾತ್ರ ದಾನ ಅಂದರೆ ಹಾಗೆ, ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ರೆ ಲೆಟ್ರನ್ನ ಕ್ಲಿಯರ್ ಮಾಡ್ತಾರೆ. ಇಲ್ಲವ್ರು ಬಿದ್ದಿರುತ್ತೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಸೊ ಬಂಗಾರ ಕೌಂಟ್ ಆಗೋದಿಲ್ಲ. ಅದು ಪ್ರಾಪರ್ ಚಾನಲ್ ಆಗಿರಬೇಕು. ಅದಕ್ಕೆ ಅಗ್ನಿಮುಗ್ಧ, ಅಗ್ನಿ ಒಳ್ಳೆಯದೇ, ತಪ್ಪಲ್ಲ. ಅಗ್ನಿ ಅಧಿಷ್ಠಾನ, ಬಟ್ ಯಾರಿಗೆ ಅಧಿಷ್ಠಾನ ಅಂತಲೇ ಗೊತ್ತಿಲ್ಲ. ಅಧಿಷ್ಠಾನ ಇದು ಚೇರು ಯಾರು ಕೊಡ್ತಾರೋ ಗೊತ್ತಿಲ್ಲ. ಅಧ್ಯಕ್ಷರಿಗೆ ಚೇರು ಅಂತ ಹೇಳೋದಿಲ್ಲ, ಅದು ಅಧಿಷ್ಠಾನ. ಯಾರು ಕೊಡ್ತಾರೆ ಅದಕ್ಕೋಸ್ಕರ ರಿಸರ್ವ್ ಆಗಿರಬೇಕು. ಎಲ್ಲ ದೇವರಿಗೆ ರಿಸರ್ವ್ ಆಗಿರೋದ್ರಿಂದ ಯಾರೇ ಬಂದರೂ ಫಟ್ ದೇವರು ಏಕಂ. ಧೂಮ ತಾಂತರೊಂದು ನೊಂದವರು ಅಂತ ಅರ್ಥ. ತಾಂತರು ನೊಂದವರು ಯಾವುದರಿಂದ ಹೊಗೆ ಬಡಿಸ್ಕೊಂಡು ಇದಾದವರು. ಸೋಮಲೋಕಂನ ಪ್ರತಿಜಾನಾತಿ, ತಮ್ಮ ಸೋಮಲೋಕಂ ಅಂದ್ರೇನು, ಹೊಂದಬೇಕಾದ ಮುಖ್ಯವಾದ ವೈಕುಂಠ ಲೋಕನೇ ಮರೆತು ಬಿಡ್ತಾರೆ, ಗುರಿನೇ ಮರೆತು ಬಿಡ್ತಾರೆ. ಎಷ್ಟೋ ಜನ ದಾರಿಯಲ್ಲಿ ತಿಂಡಿ ತಿಂತ ನಿಂತ್ಕೊಂಡು ಬಸ್ ಹೋಗ್ಬಿಟ್ರು, ನಿಂತ್ಕೋತ ಹಾಗೆ ಕುಡಿದು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಬಸ್ ಹೋಯ್ತು ಆ ಕಡೆ, ಗುರಿ ತಪ್ಪೋಯ್ತು ಅವರಿಗೆ. ಆ ಥರ ಆಗಬಾರ್ದು, ಮೈ ಮರಿಬಾರ್ದು. ಅದಕ್ಕೆ ಮೊದಲೇ ಮೈ ಮರಿತಾನೆ ಮನುಷ್ಯ. ಈ ಕುಡಿಯೋದುಗಳು ಎಕ್ಸ್ಟ್ರಾ ಮೈ ಮರಿತಾನೆ. ಅದು ಸಾಮಾನ್ಯವಾಗಿದ್ದರೇ ಮೈ ಮರೆತಾಗ ಲೆಕ್ಕ. ಅವನು ದೇವ್ರ ಬಗ್ಗೆ ಇಲ್ಲದೆ ಎಲ್ಲ ಎಷ್ಟೇ ಶತಕೋಟಿ ಅರ್ಲ್ ಮಾಡಿದರೂ ಕೂಡ ಅದು ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಅವನು ಮೈ ಮರೆತವನೇ. ಅದ್ರ ಬೇರೆ ಕುಡಿಯೋದು ಬೇರೆ ಜೊತೆ ಇನ್ನೇನಾಗಬೇಕು. ಅದು ಕುಡಿದವ್ರು ಎಷ್ಟು ಮೂರ್ಖತನ ಇರ್ಬೋದು. ಹಾಗಾಗಬಾರ್ದು. ಅದಕ್ಕೆ ದುಸ್ಸಂಗ ಇತ್ಯಾದಿ ಮಾಡಿಕೊಡೋದು, ದುರ್ವಿಷಯ ದೂರ ಇರಬೇಕು ಅಂತ ಹೇಳೋದು. ಮಾವಃ ಪದವ್ಯ ಪಿತರಸ್ಮದಾಶ್ರಿತಾ ಯಜ್ಞಶಾಲಾಸನ ಧೂಮವರ್ತ್ಮನ. ಯಜ್ಞಶಾಲಾ ಆಸನ ಧೂಮವರ್ತ್ಮ ಇವೆಲ್ಲ ಕೂಡ ಏನಿದು ವೇಸ್ಟ್ ಅಷ್ಟೇ, ಉಪಯೋಗ ಏನೂ ಇಲ್ಲ ಅದರಿಂದ. ಇತ್ಯಾದಿತು ಕಾಮ್ಯಕರ್ಮ ವಿಷಯಮಿತಿ ಭಾವ. ದೇರ್ಫೋರ್ ಎಲ್ಲೆಲ್ಲಿ ಹೀಗೆ ಬೈತಾರೆ ಅದು ಅರ್ಥ ಯಜ್ಞ ಮಾಡಬೇಡಿ ಅಂತ ಅರ್ಥ ಅಲ್ಲ. ಈ ಥರ ತಿಳ್ಕೊಂಡು ಮಾಡಿ ಅಂತ ಅರ್ಥನೇ ಹೊರತು ಓದಿಬಿಟ್ರೆ ಆಯ್ತಾ ಅಂದರು. ಓದೋದೇ ಬಿಟ್ಬಿಟ್ಟ. ಆಮೇಲೆ ಓದಿಬಿಟ್ರೆ ಆಯ್ತು ಅಂದರೆ ಅರ್ಥ ಮಾಡ್ಕೊಂತ ಅವ್ರು ಹೇಳಿದ್ದು. ಇವನು ಓದೋದೇ ಬಿಟ್ಬಿಟ್ಟ. ಆ ಥರ ಅರ್ಥ ಮಾಡ್ಕೋಬಾರ್ದು. ಯಜ್ಞಯಾಗಾದಿಗಳಿಂದ ಬೈಲಕ್ಕೆ ಹೊರಟಿಲ್ಲ. ಅರ್ಥ ಇಲ್ಲದೆ ಮಾಡಿದರೆ ಬೈತಾರೆ. ಅದಕ್ಕೆ ಮಡಿ 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 ಎಂದು 3 ಬಾರು ದಾಸರು ಹೇಳಿದರು. ಜನ ಏನು ಅರ್ಥ ಮಾಡಿದ್ರು ಅದನ್ನು? ದಾಸರು ಮಡಿಯನ್ನು ಬೈದಿದ್ದಾರೆ, ಒಂದೊಂದು ದಾಸರು ಮಡಿ ಮಾಡ್ತಿದ್ದಿಲ್ಲ, ಈ ರೀತಿ ಬರೆದು ಬಿಡೋದು ವ್ಯಾಖ್ಯಾನ. ತಪ್ಪದು. ಅದು ಉಪಯೋಗ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗಲಿಲ್ಲ, ಏನು ಉಪಯೋಗ ಅದರಿಂದ? ಯೂನಿಫಾರ್ಮನ ಬೆಲೆ ಯಾವಾಗ? ಸ್ಕೂಲಿಗೆ ಹೋದರೆ ಎಲ್ಲ ಸರಿ ಊಟ ಮಾಡಿದೆ ಸಾಕು ಕೂತ್ಕೊಂಡ್ಬಿಟ್ಟ, ಮಲ್ಕೊಂಡ್ಬಿಟ್ಟ, ಹೋಗ್ಬಿಟ್ಟು ಬೈತಾರೆ. ಅವ್ರು ಊಟ ಮಾಡಿದವರು ಬೈತಾರೆ. ಇದಕ್ಕಾಗಿ ಇಷ್ಟು ಬೇಗ ಯಾಕೆ ಅವಸರ ಮಾಡೋದಿದ್ದು ಕೇಳ್ತಾರೆ. ಆದ್ದರಿಂದ ಅದು ಉದ್ದೇಶ ಇರಬೇಕು. ಎಲ್ಲೆಲ್ಲಿ ಈ ಮಾತುಗಳು ಬಂದಿದೆಯೋ ಅವೆಲ್ಲ ಕೂಡ ಕಾಮ್ಯಕರ್ಮ ವಿಷಯಕ್ಕೆ ಹೇಳಿದ್ದೆ ಹೊರತು ಇದಕ್ಕೆ ಹೇಳಿದ್ದಲ್ಲ. ಅದು ಏತು ಅನ್ಯಥಾ ವದಂತೀತೆ ಬಾಲಾಹ. ಇದು ತಿಳುವಳಿಕೆ ಇಲ್ಲದೆ ಏನೇನೋ ಹೇಳ್ತಾರಲ್ಲ ಅವರೆಲ್ಲ ಯಾರವರು? ಬಾಲರು, ತಿಳುವಳಿಕೆ ಇಲ್ಲದವರು ಅಂತ ಅರ್ಥ. ಚೈಲ್ಡ್ ಬೇರೆ, ಚೈಲ್ಡಿಶ್ ಬೇರೆ. ಅರ್ಥ ಆಗ್ತದಾ? ಚೈಲ್ಡ್ ಅಂದ್ರೇನು? ಚೈಲ್ಡ್ ಅಷ್ಟೇ. ಚೈಲ್ಡಿಶ್ ಅಂದ್ರೇನು? 90 ವರ್ಷ ಆಗಿದ್ದು ಚೈಲ್ಡಿಶ್ ಇರ್ಬೋದು, ಮಕ್ಕಳಿದ್ದಾಗಿರೋದು. ಅದು ಉಪಯೋಗ. ಚೈಲ್ಡಿಶ್ನೆಸ್ ಎಂಬುದು ಏನದು? ದೋಷ. ಅದು ಚೈಲ್ಡ್ ದೋಷ ಅಲ್ಲ, ಸಹಜವಾಗಿರಬೇಕು. ಚೈಲ್ಡ್ ಆಗಿದ್ದು ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ, ಅದು ದೋಷ ಅಲ್ಲ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ. ಅದಕ್ಕೇನು ಇದಕ್ಕಿದೆಯಾ? ಅದಕ್ಕೇನಿಲ್ಲ. ಯತ್ ಸಾಂಖ್ಯ ಬಾಲಾಸ್ತು ಸನ್ಯಾಸ ಶಬ್ದೇನ ಯತ್ಯಾಶ್ರಮಮೇವ ಸ್ವೀಕೃತ್ಯ ತಸ್ಥಾನಾಮೇವ ಸಾಂಖ್ಯಶಬ್ದೋಚಿತ ಜ್ಞಾನಾಧಿಕಾರ ಗೃಹಸ್ಥಾನಾಮೇವ ಯೋಗಶಬ್ದೋಚಿತ ಕರ್ಮಾಧಿಕಾರ ಇತಿ ಮನ್ಯಂತೆ ತನ್ನ ಪಂಡಿತ ಮನ್ಯಂತೆ. ಬಾಲಕರೇನು ಹೇಳ್ತಾರೆ? ನ್ಯಾಸ ಅಂದರೆ ಸನ್ಯಾಸ, ಸನ್ಯಾಸ ಅಂದರೆ ಆಶ್ರಮ. ಅದು ತೊಗೊಂಡ್ರಷ್ಟೇ ಸದ್ಗತಿ ಅಂತ ತಿಳ್ಕೊಂಡ್ಬಿಟ್ಟು ಗೃಹಸ್ಥರಷ್ಟೇ ಕರ್ಮ ಮಾಡಬೇಕೇ ಹೊರತು ಸನ್ಯಾಸಿಗಳು ಮಾಡಬಾರದು. ಆದರೆ ಸನ್ಯಾಸಿಗಳಾಗಿಬಿಟ್ರೆ ಎಲ್ಲ ಕರ್ಮ ಬಿಡ್ಬೋದು, ಈ ರೀತಿ ತಿಳ್ಕೊಂಡ್ಬಿಟ್ರೆ ಹೊರತು ಏನೂ ಉಪಯೋಗ ಇಲ್ಲ. ಕುತಃ ಯಸ್ಮಾತ್, ಅವರೆಲ್ಲ ಬಾಲರವರು, ಪಂಡಿತರಲ್ಲ. ಯಸ್ಮಾತ್ ಕುತಃ ಯಸ್ಮಾತ್ ಜ್ಞಾನ ಮಾರ್ಗಂ ಕರ್ಮ ಮಾರ್ಗಂಚ ಸಮ್ಯಗಾಸ್ಥಿತ ಉಭಯೋರಪಿ ಫಲಂ ಪ್ರಾಪ್ನೋತಿ. ಅವನಿಗೆ ಗೊತ್ತೇ ಇಲ್ಲ ಸರಿಯಾಗಿ ಒಂದು ಮಾಡೋದು ಅಂದರೆ ಒಳ್ಳೆಯ ಗೃಹಸ್ಥನಿಗೂ ಸದ್ಗತಿ ಇದೆ, ಮೋಕ್ಷ ಇದೆ. ಒಳ್ಳೆಯ ಸನ್ಯಾಸಿಗೂ ಮೋಕ್ಷ ಇದೆ. ಅರ್ಥ ಆಯ್ತು ಈಗ? ಒಳ್ಳೆಯ ಸನ್ಯಾಸಿಗೂ ಮೋಕ್ಷ ಇದೆ, ಗೃಹಸ್ಥನಿಗೆ ಇಲ್ಲ ಅಂದ್ಬಿಟ್ರೆ ಏನಾಗ್ತಿತ್ತಾಗ? ಸನ್ಯಾಸ ಅಂದರೆ ಆಶ್ರಮ ಅಂತ ಆಗ್ತಿತ್ತು. ಹಾಗೆ ಹೇಳಿಲ್ಲಲ್ಲ. ಪ್ರಿಯವ್ರತ ಎಷ್ಟು ಜನ ದೊಡ್ಡವ್ರನ್ನ ಕೋಟ್ ಮಾಡಿ ಎಲ್ಲರೂ ಎಂಥವ್ರು? ಅವರೆಲ್ಲ ಹೆಚ್ಚು ಜನ
ಸನ್ಯಾಸಿಗಳ ಸಂಖ್ಯೆ ಕಡಿಮೆ ಆ ಲೆಕ್ಕದಲ್ಲಿ ವಿಚಾರ. ಇವತ್ತು ಸನ್ಯಾಸಿಗಳ ಸಂಖ್ಯೆನೇ ಕಡಿಮೆ ಇರೋದು, ಗೊತ್ತಾಯ್ತಾ? ಬೇರೆಯವರೇ ಜಾಸ್ತಿ ಇರೋದು. ಆದರೆ ಸದ್ಗತಿ ಹೋಗಿಲ್ವೇನು? ಪುರಂದರಾಸರು ಮೊದಲಾದ್ರು ಮಾತ್ರ ವ್ಯಾಸರಾಜರು ಅವ್ರು ಉತ್ತರಾಧಿಕಾರನೇ ಕೊಡ್ತಿದ್ರು. ಅವ್ರಿವ್ರು ಯಾತಕ್ಕೆ ಏನು ಮಾಡಿ ಪೀಠ ಅವರಿಗೆ ಕೊಟ್ಬಿಡ್ತಿದ್ರು. ಅವ್ರು ಅದು ಕೊಡೋ ಬೇಕಿರಲಿಲ್ಲ. ಯಾಕೆಂದ್ರೆ ಲೋಕಕ್ಕೊಂದು ಮೆಸೇಜು ಬೇಕಾಗ್ತಿತ್ತು. ಏನು ಮೆಸೇಜ್? ಅಪ್ಪಣಾಚಾರ್ಯ ಕೊಡ್ಬೋದಾಗಿತ್ತು ರಾಯರು, ಯಾಕೆ ಕೊಡಲಿಲ್ಲ? ಸ್ತೋತ್ರ ಅವ್ರ ಸ್ತೋತ್ರ ಎಲ್ಲರೂ ಹೇಳ್ತಿರೋದು. ಯಾಕೆ ಕೊಡಲಿಲ್ಲ ಅಂದರೆ ಗೃಹಸ್ಥನಾಗಿದ್ದು ಸಾಧನೆ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಆದ್ದರಿಂದ ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಸನ್ಯಾಸ ಕೊಡಿಸ್ಬಿಟ್ಟಿದ್ದರೆ ಅದು ಒಂದು ಕಂಪಲ್ಸರಿ ಪ್ರೋಗ್ರಾಮ್ ಬರೋದು ತಪ್ಪು. ಅದು ಬೇಕೇ ಇಲ್ಲ ಅಂತ ಹೇಳಿದ್ರು, ಕೊನೆ ಪಕ್ಷ ಬೇಕೇ ಇಲ್ಲ. ಸನ್ಯಾಸಂ ಕರ್ಮಣಾಂ ಕೃಷ್ಣ ದೇರ್ ಫೋರ್ ಫಲಂ ಪ್ರಾಪ್ನೋತಿ. ಅದು ಫಲಂ ಪ್ರಾಪ್ನೋತಿ ಏನು? ಗೃಹಸ್ಥನಿಗೂ ಅದೇ ಫಲ ಸಿಕ್ತು, ಸನ್ಯಾಸಿಗೂ ಅದೇ ಫಲ ಸಿಕ್ತು. ಅದೇ ಫಲ ಅಂದ್ರೇನು? ಮೋಕ್ಷ. ಅಂದಮೇಲೆ ಎರಡು ಸರಿ ಅಂತ ಆಯ್ತಲ್ಲ. ಈಗ ಕರ್ಮದ ಸರಿ, ಅದು ಸರಿ. ಬಟ್ ಇಬ್ಬರಿಗೂ ಎರಡೂ ಇದೆ. ಕರ್ಮ ಮಾಡಿ ಸನ್ಯಾಸನೂ ಮಾಡಿದ್ದಾರೆ ಇಬ್ಬರು. ನಮಗೆ ಕಾಣೋದು ಇವ್ರ ಕರ್ಮ ಕಾಣಿಸುತ್ತೆ, ಸನ್ಯಾಸ ಕಾಣಿಸೋದಿಲ್ಲ. ಅವ್ರು ಸನ್ಯಾಸ ಕಾಣುತ್ತೆ, ಕರ್ಮ ಕಾಣಿಸೋದಿಲ್ಲ. ಆ್ಯಕ್ಚುಲಿ ಇಬ್ಬರದು ಎರಡೂ ಇದೆ. ಅರ್ಥ ಆಯ್ತಾ? ಈಗ ಇಬ್ಬರದು ಎರಡೇ ಇದೆ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಸಾಂಖ್ಯರು ಅಂದರೆ ಜ್ಞಾನಯೋಗಿಗಳು, ಯೋಗಿಗಳು ಅಂದರೆ ಕರ್ಮಯೋಗಿಗಳು. ಅವರಿಬ್ಬರಿಗೂ ಕೂಡ ಅದೇ ಸ್ಥಾನ ಸಿಗುತ್ತೆ, ಅಂತಹದೇ ಸ್ಥಾನ ಸಿಗೋದು. ಯಾವ ವ್ಯತ್ಯಾಸನೂ ಇಲ್ಲ ಇದರೊಳಗೆ. ನೀವು ಗೃಹಸ್ಥನಾಗಿ ಬಂದಿಯೋ ಇಲ್ಲೋ ಅಂತ ಕೇಳೋದಿಲ್ಲ. ಒಬ್ಬ ಇಷ್ಟ ಇದೆ ಎಲಿಜಿಬಿಲಿಟಿ ಇದನ್ನು ನೋಡ್ತಾರೆ, ಕೊಡ್ತಾರೆ, ಹೊರತು ಬೇರೆ ಮಾಡೋದಕ್ಕೆ ಹೋಗೋದಿಲ್ಲ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯ. ಏಕಂ ಅಂದರೆ ಏಕ ವಿಷಯಕಂ, ಒಂದೇ ಗುರಿಯನ್ನು ಸಾಂಖ್ಯರು ಹೊಂದಿದ್ದಾರೆ, ಯೋಗಿಗಳು ಹೊಂದಿದ್ದಾರಾದ್ದರಿಂದ ಗುರಿಯಲ್ಲಿ ವ್ಯತ್ಯಾಸ ಇಲ್ಲ. ಸಾಧನೆ ಮಾರ್ಗ ವ್ಯತ್ಯಾಸ ಇದೆಯೇ ಹೊರತು ಗುರಿಯಲ್ಲಿ ವ್ಯತ್ಯಾಸ ಇದೆ. ಅದು ಫಿಸಿಕಲ್ ಅಪಿಯರೆನ್ಸಲ್ಲಿ ಮಾತ್ರ ಚೇಂಜ್ ಇರೋದು, ಒಳಗೆ ಚೇಂಜ್ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಒಳಗೆ ಇಬ್ಬರದು ಒಂದೇ, ಹೊರಗಿನ ಇದರಲ್ಲಿ ಮಾತ್ರ ಬದಲಾಗಿದೆ. ಸನ್ಯಾಸ ಆಶ್ರಮ ಕಾಣಿಸುತ್ತೆ, ಕಾಣಿಸೋದಿಲ್ಲ ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ಇಬ್ಬರು ಕೂಡ ಅದೇ ಸಾಧನೆ ಮಾಡಿದವರೇ, ಇನ್ನೊಂದು ಸಾಧನೆ ಅಲ್ಲ ಅದು. ಏಕಮಪಿ ಇತ್ಯಸ್ಯ ಅಭಿಪ್ರಾಯಮಾಹ ಯತ್ ಸಾಂಖ್ಯೈ ರೀತಿ ಯೋಗಿಭಿರಪಿ ಜ್ಞಾನದ್ವಾರ ಜ್ಞಾನಫಲಂ ಪ್ರಾಪ್ಯತೆ ಇತ್ಯರ್ಥ. ಆದ್ದರಿಂದ ಯೋಗಿಗಳಿಂದ ಕೂಡ ಸಾಂಖ್ಯರೇ ಅಂದರೆ ಜ್ಞಾನಯೋಗಿಗಳಿಗೆ ಏನು ಸಿಗುತ್ತೋ ಅದೇ ಫಲ, ಕರ್ಮಯೋಗಿಗಳು ಅದೇ ಫಲ ಸಿಗೋದರಿಂದ ಯಃ ಪಶ್ಯತಿ ಸಪಶ್ಯತಿ. ಹೀಗೆ ಯಾವನು ತಿಳ್ಕೊಳ್ತಾನಲ್ಲ, ಯಹ ಪಶ್ಯತಿ ಸಹ ಪಶ್ಯತಿ. ಈ ತಿಳ್ಕೊಂಡವನೇ ತಿಳ್ಕೊಂಡವನು, ಸರಿಯಾಗಿ ತಿಳ್ಕೊಂಡವ್ರು, ಹೀಗೆ ತಿಳ್ಕೊಂಡವನೇ ಸರಿಯಾಗಿ ತಿಳ್ಕೊಂಡವನು. ಪಶ್ಯತಿ ಪಶ್ಯತಿ, ನೋಡಿದವನೇ ನೋಡಿದಾಗ ಲೆಕ್ಕ ಅಂತ ಅರ್ಥ. ತಿಳಿದವ್ರು ನೋಡಿಲ್ಲ. ಪಶ್ಯತಿ ಶಬ್ದಕ್ಕೆ ಏನರ್ಥ? ನೋಡೋದು ಅಂದರೆ ತಿಳ್ಕೊಳ್ಳೋದು ಅಂತ ಅರ್ಥ. ನೋಡೋದು ಅಂದರೆ ಬರೀ ನೋಡ್ಕೋತ ಕೊಡೋದಲ್ಲ, ತಿಳ್ಕೊಳ್ಳೋದು. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಹ ಪಶ್ಯತಿ ಸಹ ಪಶ್ಯತಿ. ಏಕಮಪಿ ಇತ್ಯಸ್ಯ ಅಭಿಪ್ರಾಯಮಾಹ ಯತ್ ಸಾಂಖ್ಯೈರಿತಿ ಯೋಗಿಭಿರಪಿ ಜ್ಞಾನದ್ವಾರ ಜ್ಞಾನಫಲಂ ಪ್ರಾಪ್ಯತೆ ಇತಿ ಅರ್ಥ. ತಾತ್ಪರ್ಯ ಇದೆ. ಹಾಂ, ತಸ್ಮಾತ್ ಜ್ಞಾನಿನಾಂ ಕರ್ಮ ಅಪಿ ಅನುಷ್ಠೇಯಂ ಕರ್ಮಿಣಾಮಪಿ ಗೃಹಸ್ಥಾನಾಂ ಜ್ಞಾತವ್ಯೋ ಭಗವಾನ್. ಅದೇ ತುಂಬ ಜನ ತಪ್ಪು ತಿಳ್ಕೊಂಬಿಟ್ರು. ಒಂದು ಕಾಲ ಬಂದಿತ್ತು, ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಅಷ್ಟೇ, ಸುಮಾರು 100 ವರ್ಷದವರೆಗೆ ಏನಿತ್ತು ಅಂದರೆ ಗೃಹಸ್ಥರು ಓದಬಾರ್ದು, ಆಚಾರಗಳು ಮಾತ್ರ ಓದಬೇಕು ಅದು ಈ ಕಾನ್ಸೆಪ್ಟ್ ಬಂದುಬಿಡ್ತು. ಕೊನೆಗೆ ಅವರೆಲ್ಲ ಬಿಟ್ಬಿಟ್ರು ಪೂರ್ತಿಯಾಗಿ, ಲೌಕಿಕ ಹೊರಟುಬಿಟ್ಟು ಕೊನೆಗೆ ವಾಪಸ್ ಬರಲಾದಷ್ಟು ಹೊರಟು. ಈಗಲೂ ಕೂಡ ಭಾಳ ಜನ ಬಂದಿಲ್ಲ. ತಪ್ಪದು. ಇಲ್ಲಿ ತಪ್ಪು ಅರ್ಥ ಮಾಡ್ಕೊಂಡಿದ್ದಕ್ಕೆ ಹೀಗಾಯಿತು. ಇವ್ರದ್ದೇನು ಗೃಹಸ್ಥರ ಕೆಲಸ ಅಂದರೆ ಇವರಿಗೆ ದುಡ್ಡು ಕೊಟ್ಬಿಡ, ದಾನ ಧರ್ಮ ಮಾತ್ರ ಮುಗಿದೋಯ್ತು. ಜ್ಞಾನ ಇವರಿಗೆ, ದಾನ ಅವರಿಗೆ, ಈ ರೀತಿ ತಿಳ್ಕೊಂಡ್ಬಿಟ್ರು. ತಪ್ಪದು. ಇಬ್ಬರಿಗೂ ಏನಿದೆ ಹಾಗೆ ಪುರಂದರದಾಸರಿಗೆ ಹೇಳ್ತಿದ್ದಿಲ್ಲ ವ್ಯಾಸರಾಜರು, ಏನು ಬರಿಬೇಡಿ, ಏನು ಮಾಡಿ ಸುಮ್ಮನೆ ಸೇವೆ ಮಾಡ್ಕೊಂಡಿದ್ದು ಬಿಡಿ ಸಾಕು ಹೇಳಲಿಲ್ಲ. ಬರೆಸಿದರು, ಇದು ಮಾಡಿದರು, ಹೆಚ್ಚು ಪ್ರಸಾರ ಮಾಡಿಸಿದ್ರು ಅವರಿಂದ. ಯಾಕೆ ಅವರಿಗೂ ಕರ್ತವ್ಯ ಅಂತ ಹೇಳೋದಕ್ಕೋಸ್ಕರ. ಈ ದೃಷ್ಟಿಯಿಂದ ಎಂದೂ ಕೂಡ ತಪ್ಪು ತಿಳ್ಕೊಳ್ಳೋಕೆ ಹೋಗಬಾರ್ದು. ಗೃಹಸ್ಥರಿಗೆ ಗೃಹಸ್ಥರ ಕೆಲಸ ಇದೆ, ಸನ್ಯಾಸದ ಕೆಲಸ ಇದೆ ಹೊರತು ಇಬ್ಬರು ಕೆಲಸ ಬಿಟ್ಟವರಲ್ಲ. ನಹಿ ಜ್ಞಾನಂ ವಿನಾ ಕರ್ಮಣಃ ಸಮ್ಯಕ್ ಅನುಷ್ಠಾನಂ ಭವತಿ. ಸರಿಯಾಗಿ ಕರ್ಮಾನುಷ್ಠಾನ ಮಾಡಬೇಕು. ಕೊನೆಗೆ ಎಲ್ಲಿವರೆಗೂ ಗೃಹಸ್ಥರು ದಾರಿ ತಪ್ಪಿದರು ಅಂದರೆ ತಾರತಮ್ಯ ಜ್ಞಾನ ಕೂಡ ಇಲ್ಲ, ಅಷ್ಟರ ಮಟ್ಟಿಗೆ ಉಳ್ಕೊಂಬಿಟ್ರು. ಹಿಂದಕ್ಕೆ ಪೂರ್ವಾಪರ ಕೂಡ ಇಲ್ಲ. ಅದು ಎಲ್ಲೆಲ್ಲ ಏನೋ ವ್ರತ ಶುರು ಮಾಡಿಬಿಟ್ರು, ಯಾವ್ಯಾವುದೋ ವ್ರತಗಳು, ನಿಷಿದ್ಧ ವ್ರತಗಳೆಲ್ಲ ಶುರು ಮಾಡಿಬಿಟ್ರು ಅವರೆಲ್ಲ. ಈಗ ಎಜುಕೇಷನ್ ಕೊಡಲೇ ಇಲ್ಲ ಅವರಿಗೆ, ಪೂರ್ತಿಯಾಗಿ ಬಿಟ್ಬಿಟ್ರು ಅವರು. ಹಾಗೆ ಮಾಡಬಾರ್ದು. ಬಾಲಾಸ್ತು ನ್ಯಾಸ ಶಬ್ದೇನ, ಸಾಮಾನ್ಯವಾಗಿ ಸರ್ಕಾರ ಏನು ಮಾಡುತ್ತೆ, ಎಲ್ಲರಿಗೂ ಸಮವಾಗಿರಬೇಕು. ಏನು ಸಮವಾಗಿರಬೇಕು? ಬದುಕು ಅವಕಾಶಗಳು ಎಲ್ಲರಿಗೂ ಸಮವಾಗಿರಬೇಕು, ಇದನ್ನು ನೋಡ್ತಾರೆ. ಇವ್ರಿಗೆ ಮಠದವರು ಎಲ್ಲರಿಗೂ ಜ್ಞಾನದ ಅವಕಾಶ ಸಮಾನ, ಅದನ್ನು ನೋಡಬೇಕು ಅವರು. ಇವ್ರು ಇದನ್ನು ಬಿಟ್ಟು ಅಂದ್ಬಿಟ್ಟು ಅವ್ರಿಗೇನು ಬಿಡದಿದ್ದ ಕೆಲಸ ಏನಾಗಿದ್ದರೆ, ಅವ್ರಿಗೇನು ಕೆಲಸ ಬಂತಾಗ ಏನು ಕೆಲಸನೇ ಇಲ್ಲ ಅಂತಾಯಿತು.
ಮಠ ನಡೆಸೋದೇ ಕೆಲಸ ಅಲ್ಲ, ಅರ್ಥ ಆಯ್ತಾ ಈಗ? ಜ್ಞಾನ ಪ್ರಸಾರವಾಗೋದು ಕೆಲಸ ಹೊರತು ಎಷ್ಟು ಪ್ರಸಾರ ಮಾಡಿದ್ದೀರಿ ಜ್ಞಾನ ಅಂತ ಕೇಳಿದರೆ ಅದು ಆಶ್ರಮದ ಮಠದ ಸಂಕೇತನೇ ಹೊರತು ಆಸ್ತಿ ಬೆಳೆಸಿದ್ದು ನಿಮಗೆ ಆಯಿತು, ನಮಗೇನು ಬಂತು ಅದರಿಂದ? ಅರ್ಥ ಆಯ್ತಾ? ಪ್ರಯೋಜನ ಯಾರಿಗಾಗಬೇಕು ಅದರಿಂದ? ಪಬ್ಲಿಕ್ ಬೆನಿಫಿಟ್ ಇರಬೇಕು. ಪ್ರೈವೇಟ್ ಬೆನಿಫಿಟನ್ನು ಯಾರು ಸೇವೆ ಅಂತ ಕರೆಯೋದಿಲ್ಲ. ಪಬ್ಲಿಕ್ಗೆ ಮಾಡಿದಾಗ ಅದು ಸರ್ವಿಸ್ ಅಂತ ಕರೀತಾರೆ, ಎಲ್ಲರೂ ಸರ್ವಿಸ್ ಅಂತ ಕರೆಯೋದಿಲ್ಲ. ತಸ್ಮಾತ್ ಇವತ್ತಿಗೂ ಬುದ್ಧಿ ಹೋಗಿಲ್ಲ. ಇಷ್ಟೆಲ್ಲ ಗೀತಾ ಓದಿದ್ರು ಕೂಡ, ಗೀತಾ ಭಾಷ್ಯ ತಾತ್ಪರ್ಯ ಆಚಾರ ಬರೆದ್ರು ಕೂಡ ಉಳ್ಕೊಂಡಿರೋದು ಏನಂತ? ಗೃಹಸ್ಥರು ಬರೀ ಕರ್ಮ, ಇವರು ಬರೀ ಜ್ಞಾನ ಅಂಥೇಳಿ ಇವಿಬ್ಬರು ಫೇಲ್ ಆದ್ರಾಗ ಅದಕ್ಕೆ ಬಾಲ ಅಂತ ಕರೆದ್ರಲ್ಲ. ಪ್ರತ್ಯೇಕ ತಗೊಂಡ್ರೆ ಬಾಲ ಇವರಿಗೆ ಜ್ಞಾನ ಕಾರ್ಯನೂ ಮಾಡೋಕ್ಕಾಗೋದಿಲ್ಲ, ಅವರಿಗೆ ಜ್ಞಾನ ಬರೋದೇ ಇಲ್ಲ. ಆದ್ದರಿಂದ ಇಬ್ಬರು ಸಾಧನೆ ವ್ಯರ್ಥ ಆಯಿತು. ಅಡುಗೆ ಮಾಡಿದ್ದಾನೆ ಬಡಿಸ್ತಾ ಇಲ್ಲ, ಬಡಿಸೋ ಪಾತ್ರೆ ಇಟ್ಕೊಂಡಿದ್ರೆ ಅಡುಗೆನೇ ಇಲ್ಲ. ಒಟ್ಟು ಊಟ ಇಲ್ಲ, ಹೊಟ್ಟೆ ಮೇಲೆ ಊಟ ಇಲ್ಲ, ಇಬ್ಬರು ಕೂತವ್ರಿಗೆ ಊಟ ಇಲ್ಲ ಅಷ್ಟೇ. ಹಾಗಾಗಬಾರ್ದು, ಎರಡು ವ್ಯವಸ್ಥೆನೂ ಆಗಬೇಕಾದ್ರೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ. ಮುಂದೆ ಹೇಳ್ತಾರೆ, ನಹಿ ಜ್ಞಾನಂ ವಿನಾ ಕರ್ಮಣಃ ಸಮ್ಯಗ್ ಅನುಷ್ಠಾನಂ ಭವತಿ. ಜ್ಞಾನ ಇಲ್ಲದವರ ಕರ್ಮಾನುಷ್ಠಾನ ಏನು ಮಾಡ್ತಾನೆ? ಕರ್ಮ ಅಷ್ಟೇ ಮಾಡ್ಕೊಂಡಿರಿ ಅಂತ ಹೇಳಿದ್ರಲ್ಲ, ಜ್ಞಾನ ಇಲ್ಲದ ಕರ್ಮ ಏನು ಮಾಡ್ಕೊಂಡಿರ್ತಾನೆ ಅವನೀಗ? ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ಕರ್ಮಗಳು ಎರಡು ಭಾಗ, ಒಂದು ಪ್ರವೃತ್ತ, ಇನ್ನೊಂದು ನಿವೃತ್ತ ಅಂತೇಳಿ. ನಿವೃತ್ತ ಕರ್ಮ ಅಂದ್ರೇನು? ನಿಷ್ಕಾಮಂ ಜ್ಞಾನಪೂರ್ವಂಚ, ಫಲಕಾಮನೆ ಇರಬಾರದು, ಜ್ಞಾನ ಇರಬೇಕು. ಅದನ್ನು ನಿವೃತ್ತ ಕರ್ಮ ಅಂತ ಕರೀತಾರೆ. ನಿವೃತ್ತಂ ಸೇವಮಾನಸ್ತು, ನಿವೃತ್ತ ಕರ್ಮಾನುಷ್ಠಾನ ಮಾಡ್ತಾನಲ್ಲ ಅವನು ಬ್ರಹ್ಮ ಅಭ್ಯೇತಿ ಸನಾತನ. ಮೇಲಿಗೆ ಹೋಗ್ತಾನೆ, ಪರಮಾತ್ಮ ಹತ್ರನೇ ಹೋಗ್ತಾನೆ. ಬುದ್ಧ್ಯಾ ಅವಿಹಿಂಸನ್ ಪುಷ್ಯವಿರುವ ಪ್ರಣವೇನ ಸಮರ್ಚೈ ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾಯತಿ. ಯತಿಗಳು ಕೂಡ ಏನೇನು ಮಾಡಬೇಕು? ಅವರು ಅವಿಹಿಂಸನ್ ಪುಷ್ಪ ಇರುವ ಪ್ರಣವೇನ ಸಮರ್ಚೈ, ಪುಷ್ಪಾರ್ಚನೆ ಇದೆಲ್ಲ ಪ್ರಣವೋಪಾಸನೆ ಹೆಚ್ಚು ಮಾಡ್ತಾ ಯತಿಗಳು ಸಾಧನೆ ಮಾಡಬೇಕು ಅಷ್ಟೇ ಹೊರತು ಅವ್ರಿಗೇನೂ ಇಲ್ಲ ಅಂತಲ್ಲ. ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾಯತಿ. ಅವರು ಬೇರೆ ದೇವತೆಗಳ ಆರಾಧನೆ ಹೋಮ ಹವನ ಮಾಡಬೇಕಾಗಿಲ್ಲ ಯತಿಗಳು, ದೊಡ್ಡ ಟೈಮ್ ಉಳಿತು ಅವರಿಗೆ. ಮೂಲಮಂತ್ರೇಣದಿಂದ ಜ್ಞಾನ ಕಾರ್ಯ ಮಾಡಿಕೊಂಡಿದ್ದರೆ ಸಾಕು. ಮುಕ್ತಿರಸ್ತೀತಿ ನಿಯಮೋ ಬ್ರಹ್ಮ ದೃಗ್ ಯಸ್ಯ ವಿದ್ಯತೆ. ಒಟ್ಟು ನಿಯಮ ಏನು ಅಂದರೆ ಬ್ರಹ್ಮದೃಕ್ ಯಸ್ಯ ವಿದ್ಯತೆ. ಬ್ರಹ್ಮದೃಕ್ ಅಂದ್ರೇನು? ಅಪರೋಕ್ಷ ಜ್ಞಾನ. ಬ್ರಹ್ಮ ಪರಮಾತ್ಮ, ದೃಕ್ ಅಂದರೆ ನೋಡೋದು. ಅಪರೋಕ್ಷ ಜ್ಞಾನ ಇದ್ದವನಿಗೆ ಮುಕ್ತಿ ಇರೋದು ಗ್ಯಾರಂಟಿ, ಅಶ್ಯೂರ್ಡ್. ಮುಕ್ತಿ ಜಾಬ್ ಅಷ್ಟು ಕೆಲವು ಅಪಾಯಿಂಟ್ ಮಾಡ್ಕೋತಾರೆ, ಕೆಲವು ಕೋರ್ಸಸ್ ಸೇರಿಸ್ಕೋತಾರೆ. ಅದು ಹಾಗೆ ಅಪಾಯಿಂಟು ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಕೋರ್ಸ್ ಮುಗಿತಿರ್ಲಿಕ್ಕೆ ಏನಾಗ್ತಾರೆ? ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲ, ಆ ಕೋರ್ಸ್ ಇರೋದೇ ಹಾಗೆ. ಏನು ಅಟ್ಯಾಚ್ ವಿತ್ ಜಾಬ್ ಅಶ್ಯೂರ್ಡ್, ಗೊತ್ತಾಯ್ತು? ಜಾಬ್ ಸಿಕ್ಕಾಗ ಲೆಕ್ಕ. ಅದಕ್ಕೆ ಕೆಲವು ಹಾಗಲ್ಲ, ವಿದ್ಯೆ ಅಷ್ಟೇ ಕೊಡ್ತೀರಿ, ಬೇರೆ ಜಾಬ್ ಬೇರೆ ಕಡೆ ಹುಡುಕೋಬೇಕಷ್ಟೇ. ಇದು ಹಾಗಲ್ಲ. ಅಪ್ರೋಷ ಜ್ಞಾನ ಬಂತು ಅಂದರೆ ಮುಕ್ತಿ ನಿಶ್ಚಿತ. ತಸ್ಯಾಪಿ ಹಾಗಿದ್ದರೆ ಯಾಕೆ ಹೆಚ್ಚು ಕೆಲಸ ಮಾಡಬೇಕು ಅಂದರೆ ಆನಂದ ವೃದ್ಧಿ ಆಗಬೇಕಲ್ಲ, ಅದಕ್ಕೆ ಮಾಡಬೇಕು. ತಸ್ಯಾಪಿ ಆನಂದ ವೃದ್ಧಿ ಸ್ಯಾತ್ ವೈಷ್ಣವಂ ಕರ್ಮ ಕುರ್ವತಃ. ಯಾರು ವಿಷ್ಣು ಪ್ರೀತ್ಯರ್ಥವಾಗಿ ಕರ್ಮಾಚರಣೆ ಮಾಡ್ತಾರೆ ಅವರಿಗೆ ಆನಂದ ವೃದ್ಧಿ ಆಗುತ್ತೆ. ಸೊ ಅಪರೋಕ್ಷ ಜ್ಞಾನದ ಅನಂತರ ಮಾಡೋ ಕರ್ಮಗಳಿಗೆ ಏನು ಪ್ರಯೋಜನ ಅಂದರೆ ಆನಂದ ವೃದ್ಧಿಯೇ ಪ್ರಯೋಜನ. ಕರ್ಮ ಬ್ರಹ್ಮದೃಶಾಹೀನಂ ನ ಮುಖ್ಯಮಿತಿ ಕೀರ್ತಿತಂ. ಅಪರೋಕ್ಷ ಜ್ಞಾನಿ ಏನು ಕರ್ಮ ಮಾಡ್ತಾನೆ ಅದು ಕರ್ಮ ಅಂತ ಕೌಂಟ್ ಆಗುತ್ತೆ. ಉಳಿದೋರು ಮಾಡೋ ಕರ್ಮ ಅಂಬೋದು ಆ ದೃಷ್ಟಿಯಲ್ಲಿ ಕರ್ಮ ಅನಿಸೋದಿಲ್ಲ, ಯಾಕೆ? ಜ್ಞಾನ ಇಲ್ಲದ ಕರ್ಮ ಅದು, ಗೊತ್ತಾಯ್ತಾ? ಮೆಡಿಕಲ್ ಕೋರ್ಸ್ ಮುಗಿಸಿಲ್ಲ, ಔಷಧಿ ಕೊಡ್ತಾನೆ, ವಾಸಿ ಆಗಬಹುದು, ಬಟ್ ಡಾಕ್ಟ್ರು ಕೊಟ್ಟ ಅಂತ ಕರೆಯೋದಿಲ್ಲ. ಅವನು ಸ್ಟೂಡೆಂಟ್ ಚೆನ್ನಾಗಿ ಕೊಟ್ಟ ಅಂತ ಅಷ್ಟೇ ಹೊರತು ಡಾಕ್ಟ್ರು ಕೊಟ್ಟಾಗಲ್ಲ. ಕೋರ್ಸ್ ಮುಗಿಸ್ತವನು ಕೊಟ್ಟರೆ ಅದೇನೋ ಡಾಕ್ಟ್ರೇ ಕೊಟ್ಟ ಅಂತ ಹೇಳ್ತಾರೆ. ಆ ರೀತಿ ತಸ್ಯಾಪಿ ಕರ್ಮ ಬ್ರಹ್ಮದುಷಾಹೀನಂ ನ ಮುಖ್ಯಮಿತಿ ಕೀರ್ತಿತಂ. ತಸ್ಮಾತ್ ಕರ್ಮೇತಿ ತತ್ ಪ್ರಾಹು ಯತ್ಕೃತಂ ಬ್ರಹ್ಮದರ್ಶಿನ. ಅದಕ್ಕೆ ಕರ್ಮ ಜ್ಞಾನ ಇದೆ ಅವನಿಗೆ, ಅಪರೋಕ್ಷ ಜ್ಞಾನ ಇರೋದರಿಂದ ಅವನು ಮಾಡಿದ್ದನ್ನು ಕರ್ಮ ಅಂತಾರೆ. ಉಳಿದವರು ಮಾಡಿದ್ದನ್ನು ಏನಂತ ಕರೆಯೋದಿಲ್ಲ, ಕರ್ಮ ಅಂತ ಕರೆಯೋದಿಲ್ಲ. ಇವತ್ತು ವಿದ್ಯಾರ್ಥಿಗೆ ಎಷ್ಟೇ ಕೊಟ್ಟರು ಅದನ್ನು ಏನಂತಾರೆ? ಪ್ರೈಸ್ ಅಂತಾರೆ ಹೊರತು ಸ್ಯಾಲ್ರಿ ಅಂತ ಕರೆಯೋದಿಲ್ಲ. ಅದಕ್ಕೆ ಟ್ಯಾಕ್ಸಬಲ್ ಅಲ್ಲ, ಅದು ನಾನ್ ಟ್ಯಾಕ್ಸಬಲ್. ಎಷ್ಟೋ ಸತ್ತು ಒಳ್ಳೊಳ್ಳೆ ಕೋರ್ಸಿಗೆ 50-40 ಸಾವಿರ ಕೊಡ್ತಾರೆ ತಿಂಗಳಿಗೆ. ಇವ್ರು ಎಷ್ಟೋ ಜನ ಕೆಲಸಕ್ಕೆ 50,000 ಸಂಬಳ ತೊಗೊಳಗಿಂತ ಭಾರಿ ಜಾಸ್ತಿ ಅದು. ಸ್ಟಿಲ್ ಅದಕ್ಕೆ ಟ್ಯಾಕ್ಸ್ ಅಲ್ಲ ಅದಕ್ಕೆ, ಯಾಕೆಂದರೆ ಓದೋದಕ್ಕೆ ಅದು ಅನುಕೂಲ ಆಗಲಿಕ್ಕೆ ಕೊಡೋದೇ ಹೊರತು ಅದು ಅರ್ನಿಂಗ್ ಅಲ್ಲ. ಅದು ಕೆಲಸಕ್ಕೆ ಸೇರಿದ ಅದು 50,000 ಸಂಬಳ ಬರ್ತದೆ, ಟ್ಯಾಕ್ಸ್ ಕೊಡಬೇಕು. ಅದಕ್ಕೆ ಸಂಬಳ ಅಷ್ಟೇ ಬಂದರೂ ಕೂಡ ಅದು ಡಿಫ್ರೆನ್ಸ್, ಹೆಸರು ಬೇರೆ ಆಯ್ತು ಅದಕ್ಕೆ. ದೇರ್ಫೋರ್ ಸರಿಯಾದ ಕರ್ಮ ಅಂತ ಕರೆಯೋದು ಯಾರು ಮಾಡಿದಾಗ? ಅಪರೋಕ್ಷ ಜ್ಞಾನಿ ಮಾಡಿದರೆ ಸರಿಯಾದ ಕರ್ಮ. ತಸ್ಮಾತ್ ಇವತ್ತು ಅಪರೋಕ್ಷ ಜ್ಞಾನಿಗಳಲ್ಲ, ಜ್ಞಾನಿಗಳು ಕೂಡ ಇಲ್ಲದೇ ಕರ್ಮ ಮಾಡ್ತಾರೆ. ಜ್ಞಾನಿಗಳೇ ಇರೋದಿಲ್ಲ ಫಸ್ಟು, ಪರೋಕ್ಷ ಜ್ಞಾನಿ ಕೂಡ ಅಲ್ಲಿಲ್ಲ. ಅದು ಹೇಗೆ ಕರ್ಮ ಆಗುತ್ತೆ? ಏತಸ್ಮಾತ್ ನ್ಯಾಸಿನಾಂ ಲೋಕಂ ಸಂಯಾಂತಿ ಗೃಹಿಣೋಪಿ. ದೇರ್ಫೋರ್
ನ್ಯಾಸಿನಾಂ ಸನ್ಯಾಸಿನಾಂ ಲೋಕಂ ಗೃಹಿಣೋಪಿ ಸಂಯಾತ್ ಗೃಹಸ್ಥರು ಕೂಡ ಹೋಗ್ತಾರಾದ್ರಿಂದ ಯೋಚನೆ ಮಾಡಬೇಕಾಗಿಲ್ಲ. ಜ್ಞಾನ ಮಾರ್ಗ ನಮ್ಮಲ್ಲಿ ಪುಣ್ಯಕ್ಕೊಂದು ಈ ದುರಭ್ಯಾಸ ಬಂದಿಲ್ಲ. ಪುಸ್ತಕ ಸನ್ಯಾಸಿ ಬರೆದ ಪುಸ್ತಕ ಮಾತ್ರ ಓದ್ತೇವೆ, ಬೇರೆಯವರು ಓದೋದೇ ಇಲ್ಲ ಅಂದರೆ ಯೋಚನೆ ಇಲ್ಲ. ಓದ್ಬೇಕಾದ್ರೆ ಈ ರೀತಿ ಮಾಡಿದರೆ ಯತಿಗಳಲ್ಲ, ಅದು ಅವ್ರದ್ದು ಓದಬಾರ್ದು. ಯತಿಗಳು ಬರೋದಿಲ್ಲ, ಇವರು ಬಿಡ್ತಿಲ್ಲ, ಏನಾಗ್ತಿತ್ತಾಗ ತಪ್ಪು. ಯತಿಗಳು ಬರೆದಿದ್ದಾರೆ, ಇವರು ಬರೆದಿದ್ದಾರೆ. ಯಾವುದೇ ರೀತಿ ಓದ್ಬೇಕಾದ್ರೆ ಪದ್ಧತಿ ಇಲ್ಲ ನಮ್ಮಲ್ಲಿ. ಏನಿದೆ, ಯಾರಿಗೆ ಅಂತ ಅವ್ರಿಗೆ ಉಪಯೋಗ ಆಗುತ್ತೋ ಅದನ್ನು ಓದ್ತಾರೆ ಅಷ್ಟೇ ಹೊರತು ಟಿಪ್ಪಣಿಗಳಿದೆ. ಎಷ್ಟು ಹೆಚ್ಚು ಜನ ಟಿಪ್ಪಣಿಕಾರ ಸಿಗೋದು ಗೃಹಸ್ಥರೇ ಸಿಗೋದು. ಆ್ಯಕ್ಚುಲಿ ತುಂಬ ಹೆಚ್ಚು ವರ್ಕ್ ಬರೆದವರು ಅವರೇ. ರಾಯರು ವಾದಿರಾಜರ ಥರ ಎಕ್ಸೆಪ್ಷನ್ ಬೇಕಾಷ್ಟು ಬರೆದುಬಿಟ್ಟಿದ್ದಾರೆ. ಅದು ತುಂಬ ಜನಗಳು ಒಂದೆರಡು ಗ್ರಂಥ ಬರೆದಿರೋದು ಉಂಟು ಅಷ್ಟೇ. ಅದು ಗೃಹಸ್ಥರು ಸಿಕ್ಕಾಪಟ್ಟಿ ಬರೆದಿದ್ದಾರೆ. ಅದು ಓದಬಾರದು ಪುಣ್ಯಕ್ಕೆ ನಿಯಮ ಮಾಡಿಲ್ಲ ಎಲ್ಲೂ ಕೂಡ. ಓದಬಾರ್ದು, ಅದಕ್ಕೆ ಮಂಗಳ ಮಾಡಬಾರ್ದು, ಹಾಗೆಲ್ಲ ಇಲ್ಲ. ಧಾರಾಳ ಬದ್ಧವಿಜಯರು ಓದಬಾರ್ದಾಗಿದ್ದರೆ ಯಾಕೆ ಗೃಹಸ್ಥರು ಬರೆದು ತತ್ವ ಪ್ರದೀಪ ವಾಯುಸ್ತುತಿಯರೇ ಹೇಳಬಾರ್ದು, ಗೃಹಸ್ಥರು ಬರೆದಿದ್ದು ಬಿಡಿರಿ ಅಂತೇಳಿ. ನೀವು ಓದೋದೇ ಗೃಹಸ್ಥ. ಇವೆಲ್ಲ ತಪ್ಪು ಕಲ್ಪನೆಗಳು, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಎಂದು ಈ ಭಾಗ ಉಳ್ಕೊಳ್ತು, ಓದಬೇಕು ಅನ್ನೋ ಭಾಗ ಬಿಟ್ಟುಬಿಟ್ಟು ಇಷ್ಟು ಬದಿ ಇದ್ರೆ ಅಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಗೃಹಸ್ಥರು ಬರೆದ್ರೆ ಓದ್ತಾ ಇರ್ಬೇಕು. ಗೃಹಸ್ಥರು ಓದಬೇಕು ಅಂತ ಆಯ್ತಲ್ಲ ಈಗ. ವೆರಿ ಸಿಂಪಲ್. ಅದು ಏನ ಯಾವ್ದ ಅಷ್ಟೇ ಎಲ್ಲರೂ ಮಾಡಿದ ತಪ್ಪದು. ಸನ್ಯಾಸಸ್ತು ಜ್ಞಾನ ಮಾರ್ಗ ಕರ್ಮ ಮಾರ್ಗ ಇತಿ ಭೇದ ತಥೋ ನಹಿ. ಕೊನೆಯೇ ನೋಡಿ ಎಷ್ಟು ಚೆನ್ನಾಗಿದೆ. ಈ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂಬೋದು ಬಿಟ್ಟೇ ಬಿಡಿ, ಕೊನೆಗೆ 4 ಸೆಪ್ಟೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಯಾತಕ್ಕೆ? ಎರಡರಲ್ಲೂ ಎರಡೂ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಕೊಂಡು ಹೇಳಿದ್ದು ಅಷ್ಟೇ. ಆದ್ದರಿಂದ ಏನಲ್ಲ ಅದು, ಅದೇ ಬೇರೆ ಅಲ್ಲವೇ ಅಲ್ಲ ಅದು. ಆ ಹೆಸರು ವ್ಯಾಸಕೂಟ ದಾಸಕೂಟ ಮಾಡ್ಕೊಂಡ್ರಲ್ಲ ಹಾಗೆ. ವ್ಯಾಸಕೂಟ ದಾಸಕೂಟ ವ್ಯತ್ಯಾಸನೇ ಇಲ್ಲ ಎರಡೂ ಕೂಡ. ಇವತ್ತು ಎರಡು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರು. ಅವ್ರೇನವರು ಏಕಾದಶಿ ರಾತ್ರಿ ಎಲ್ಲ ಭಜನೆ ಮಾಡಿ ಮಧ್ಯಾಹ್ನ 1 ಗಂಟೆ ಪಾಲನೆ ಮಾಡಿದರೆ ದಾಸಕೂಟ. ಇವರು ಮಲ್ಕೊಬಿಟ್ಟು ಎದ್ದ ತಕ್ಷಣ ಪಾಲನೆ ಮಾಡಿದರೆ ಇದು ಇಬ್ಬರದ್ದು ತಪ್ಪೆ. ಮಲಗಿದ್ದು ಇವ್ರದ್ದು ತಪ್ಪು, ಪಾಲನೆ ಮಾಡಿದ್ದು ಅವ್ರದ್ದು ತಪ್ಪೆ. ಎಲ್ಲರೂ ಹಾಗಿಲ್ಲ, ವಿಚಾರ ಬೇರೆ. ಕೆಲವರು ಕಾನ್ಸೆಪ್ಟ್ ಎಷ್ಟೋದ್ರೆ ನೋಡಿದ್ದೇನೆ. ದಾಸಕೂಟದವರು 1 ಗಂಟೆಗೆ ಆಗ ಇನ್ನೂ ಊಟ ಕೂತಿದ್ದ. ಕೇಳಿ ಭಜನೆ ಲೇಟಾಗಿಬಿಡುತ್ತಲ್ಲ, ಅದಕ್ಕೆ ಹೋಯ್ತು ಅಂತ. ಅಂಬರೀಷನ ಕಥೆ ಕೇಳಿ ತಿಳ್ಕೊಂಡಾಗಾಯ್ತು ಇವ್ರೀಗ. ಅಲ್ಲೇನು ಅಂಬರೀಷ್ ಚಕ್ರವರ್ತಿ ಅಂಥದ್ದು ಎಷ್ಟು ಕಮಿಟೆಡ್ ಆಗಿದ್ದಾರೆ, ಪಾಲನೆ ಮಾಡಲೇಬೇಕು ಅಂತ. ಇಲ್ಲ, ಅದು ಭಜನೆ ಮಾಡಿ ಎಲ್ಲ ಬಂದೋಯ್ತು ಅಂತೇಳಿ ದೇವ್ರ ಪೂಜೆ ಎಲ್ಲ ಹತ್ರದಲ್ಲಿ ಮತ್ತೆ ಅದರಲ್ಲಿ ಇವತ್ತು ಬರೀ ದಾಸಕೂಟ ಎಲ್ಲರೂ ಅಲ್ಲ, ನೆನ್ಪಿಟ್ಕೋಬೇಕು. ಇದು ಜ್ಞಾನಿಗಳು ಯಾರು ಹಾಗೆ ಮಾಡಲಿಲ್ಲ. ಬರೀ ದಾಸಕೂಟ ಅಂತ ಹೇಳಿದವರು ಎಷ್ಟೋ ದಿನ ಸಂಧ್ಯಾನ ಕೂಡ ಮಾಡೋದಿಲ್ಲ. ಸಂಧ್ಯಾನ ಮಾಡೋದ್ರೆ ಸಂಧ್ಯಾನ ಬರೋದೂ ಇಲ್ಲ, ಆ ರೀತಿ ಇರ್ತಾರೆ. ಯಾಕಂದರೆ ಅದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ತಪ್ಪಲ್ಲ, ಆ ರೀತಿ ಹೇಳಿ ಬೆಳೆಸಿಬಿಡ್ತಾರೆ ಕೆಲವ್ರನ್ನ. ಪಾಪ ಗೊತ್ತಾದರೆ ಅವ್ರು ಬಿಡೋದಿಲ್ಲ. ಆ ದಾಸರಲ್ಲಿ ಸಂಧ್ಯಾನ ಬಿಡಿ ಅಂತ ಹೇಳಿದ್ದಾರಾ, ಏಕಾಶಿ ಬಿಡಿ ಅಂತ ಹೇಳಿದ್ದಾರಾ? ಇವೆಲ್ಲ ಕೇಳಿದರೆ ತಮ್ಮದೇ ತಪ್ಪು ಕಲ್ಪನೆಗಳು. ವ್ಯಾಸಕೂಟ ಅಂತ ಹೇಳಿದ ಇವರು ಬಿಟ್ಟ, ದಾಸಕೂಟ ಅಂತ ಅವ್ರು ಬಿಟ್ಟರೆ, ಮತ್ತು ಎಲ್ಲರೂ ಬಿಟ್ಟರೆ ಮಾಡೋರು ಯಾರಾಗಿದ್ದರೆ ತಪ್ಪಾಗುತ್ತೆ. ಇದು ಈ ಮಾತು ನೆನ್ಪಿಟ್ಕೊಂಡಿರ್ಬೇಕು. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂದರೆ ಜ್ಞಾನ ಪ್ರಚುರ ಮಾರ್ಗ, ಕರ್ಮ ಪ್ರಚುರ ಮಾರ್ಗ, ಅದು ಸರಿ. ಅದು ಬಿಟ್ಬಿಟ್ಟು ಜ್ಞಾನದಲ್ಲಿ ಕರ್ಮ ಇಲ್ಲ, ಕರ್ಮದಲ್ಲಿ ಜ್ಞಾನ ಅಂತ ತಿಳ್ಕೊಳ್ಳೋದಾದರೆ ಆ ರೀತಿ ವಿಭಾಗ ಮಾಡಲಿಕ್ಕೆ ಹೋಗಬೇಡಿ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡೂ ಕೂಡ ಬೇಸಿಕಲಿ ಏನದು, ಹೋದೆ MBBS ಮಾಡ್ದ, ಅವನು ಲೆಕ್ಚರರ್ ಆಗಿಬಿಟ್ಟ, ಮುಂದೆ ಎಲ್ಲ ಕೋರ್ಸ್ ಮುಗಿಸ್ಕೊಂಡು. ಇನ್ನೊಬ್ಬನು ಇನ್ನೊಂದು ಕ್ಲಿನಿಕ್ ಓಪನ್ ಮಾಡ್ದ. ಇಬ್ಬರು ಬೇಸಿಕಲಿ ಏನವರು, ಇಬ್ಬರು MBBS ಓದ್ದವರು, ಇಬ್ಬರು MBBS. ಅದರಲ್ಲಿ ವ್ಯತ್ಯಾಸ ಇಲ್ಲ. ಮಾಡ್ತಿರೋ ಜಾಬ್ ಬೇರೆ ಅಷ್ಟೇ. ಇವರು ಅದನ್ನು ಎಕ್ಸಿಕ್ಯೂಟಿವ್ ಇವನು ಮಾಡಿದ, ಅವನು ಜ್ಞಾನ ಕಾರ್ಯ ಮಾಡ್ತಾನೆ ಅಷ್ಟೆ. ಮಿನಿಮಮ್ ಕ್ವಾಲಿಫಿಕೇಷನ್ ಒಂದೇ. ಎಷ್ಟೋ ಕೋರ್ಸ್ಗಳಿಗೆ ಕ್ವಾಲಿಫಿಕೇಷನ್ ಸೇಮ್ ಇರುತ್ತೆ. ಅವರು ಕರ್ಮ ಮಾರ್ಗ, ಅವರು ಜ್ಞಾನ ಮಾರ್ಗ ಅಷ್ಟೇ ಹೊರತು ಬೇರೆ ಅಲ್ಲ. ಹೌದು, ನಾನು ತಪ್ಪು ಬರೆದ್ರು. ನಮ್ಮ ಜನ ಆಚಾರ ಭಾಷೆ ಬಂತು ತಪ್ಪಗೆ ಕಟ್ಟಿರೋ ಆದರು. ಎಲ್ಲ ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ ಆ ಭ್ರಮೆ ಹಾಗೇ ಇದೆ. ಗೀತಾ ಓದೋದೆಲ್ಲ ಸಮಸ್ಯೆ ಇರೋದು ಹಾಗೆ. ಪೂರ್ತಿ ಗೀತಾ ಎಲ್ಲೂ ಟೆಕ್ಸ್ಟ್ ಬುಕ್ ಆಗಿಲ್ಲ. ಗೀತಾ ಭಾಷಾ ತಾತ್ಪರ್ಯ ಎರಡೂ ಕೂಡ ಎಲ್ಲೆಲ್ಲೂ ಟೆಕ್ಸ್ಟ್ ಬುಕ್ಕಾಗಿ ಓದೋದು. ಬೇಸಿಕ್ ವರ್ಕ್ ಇದು. ಯಾವುದಾದ್ರೂ ಬರೀತಾರೆ, ಇದು ನಿತ್ಯದಲ್ಲೂ ಓದಬೇಕು. ಜ್ಞೇಯಂ ಪಾಠ್ಯಂಚ ತದ್ವಯಂ. ನೀವು ಓದಿ ಇನ್ನೊಬ್ರು ಹೇಳಿ ಅಂತ ಆಚಾರ ಒತ್ತಿ ಹೇಳ್ತಾರೆ. ಅವ್ರು ಬೇಕಾದ್ರೆ ಮಾಡಲಿ ಅಂತಾಗಿದೆ ಹೊರತು ಇದು ಬಂದಿಲ್ಲ ರೂಢಿಗೆ. ಅದರಿಂದ ಎಲ್ಲ ದಾರಿ ತಪ್ಪು ಹೋಗ್ಬಿಟ್ಟಿದೆ ಸಮಾಜದೊಳಗೆ. ಅವ್ರಿಗೆ ಟೈಮ್ ಇಲ್ಲ, ಬೇರೆ ಬುಕ್ಸ್ ಓದ್ತಾ ಇಲ್ಲ, ಟೈಮೇ ಸಿಗೋದಿಲ್ಲ. ಹಾಗಾಗಿಬಿಟ್ಟಿದೆ. ಮಾಡಬಾರ್ದು ಹಾಗೆ. ಯತ್ಸಾಂಖ್ಯೈ ಒಂದು ಬರೀ ಗೀತಾ ವಿಚಾರ ಗೋಷ್ಠಿ ಇಟ್ಕೊಂಡು ಎಷ್ಟು ವಿಷಯ ಹೊರಗೆ ಬರುತ್ತಾಗ ಗೊತ್ತರೂ ಒಂದು ಆ ರೀತಿ ನೋಡೇ ಇಲ್ಲ. ವಾಕ್ಯಾರ್ಥಗಳಲ್ಲಿ ಆ ಪ್ರಸಂಗ ಬರೋದೇ ಇಲ್ಲ. ಔಟ್ ಆಫ್ ದಿ ವೇ ಆಗಿಬಿಡುತ್ತೆ. ಬರೀ ಓದಿರ್ತಾರೆ, ಪರೀಕ್ಷೆ ಪ್ರಶ್ನೆ ಅದಕ್ಕೆ ಓದಿದ್ರೆ ಗೊತ್ತಾಗಿ, ಓದಿಲ್ಲ ಅಂತ ಪರೀಕ್ಷೆ ಆಗ್ತದೆ ಅಷ್ಟೇ. ಏಕಂಸ್ ಇವೆಲ್ಲ ಯಾತಕ್ಕೆ ಹೇಳಿರೋದು? ಎಷ್ಟು ಸೂಕ್ಷ್ಮ ವಿಚಾರಗಳು, ಅತಿ ಸೂಕ್ಷ್ಮ ವಿಚಾರಗಳು. ಇಷ್ಟೆಲ್ಲ ಕ್ಲಾರಿಫಿಕೇಷನ್ ಸಿಕ್ಕ ಮೇಲೆ ಸಾಧನೆ ಭಾಳ ಸುಲಭ ಆಗುತ್ತೆ. ಇತ್ಯಾಹಿತು ಕಾಮ್ಯಕರ್ಮ ವಿಷಯ ಮಿತಿ ಭಾವ. ಎಲ್ಲೆಲ್ಲಿ ಹಾಗೆ ಕರೆದಿದ್ದಾರೋ ಕಾಮ್ಯಕರ್ಮದವ್ರ ಬಗ್ಗೆ ಕೆಲವು ಮಾತಾಡ್ತಾರೆ. ಬಿಟ್ಟುಬಿಡಿ, ಮೋಕ್ಷದ ವಿಚಾರದಲ್ಲಿ ತರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಏತು ಅನ್ಯಥಾವದಂತೆ ತೇ ಬಾಲಾಹ. ಇಷ್ಟು ಹೇಳಿದ ಮೇಲೆ ಎಲ್ಲಿ ಬಂತು ಇಲ್ಲಿಗ?
ಈ ಮತ್ತೆ ವಾಪಸ್ ಭಾಷ್ಯ ಈಗ ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಆಯ್ತು. ಇಷ್ಟು ಹೇಳಿದ ಮೇಲೆ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ನೋಡಿ ಎರಡು ಹೇಗಿವೆ ಅಂದರೆ ಬರೀ ಸನ್ಯಾಸ ಯೋಗ ಮಾಡದೆ ಬರೋದೇ ಇಲ್ಲ, ಮತ್ತು ಯೋಗ ಮಾಡದೆ ಸನ್ಯಾಸನೂ ಬರೋದೇ ಇಲ್ಲ. ಆದ್ದರಿಂದ ಏನಾಗಬೇಕೀಗ ಎರಡು ಜೊತೆಗೆ ಇರಲೇಬೇಕದು. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಮಾಪ್ತುಂ ಅಯೋಗತಃ. ಕರ್ಮಯೋಗ ಇಲ್ಲದೆ ಹೋದರೆ ಕರ್ಮ ಸನ್ಯಾಸ ಮಾಡೋದು ಸಾಧ್ಯವೇ ಇಲ್ಲ. ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಎರಡೂ ಇದೆ ಅವನಿಗೀಗ. ಅವನು ಎಲ್ಲಿಗೆ ಹೋಗ್ತಾನೆ? ಬ್ರಹ್ಮ ಪರಮಾತ್ಮ ಹತ್ರ ಹೋಗ್ತಾನೆ. ಬರೀ ಹೋಗ್ತಾನೆ ಅಲ್ಲ, ನಚಿರೇಣ ಫಾಸ್ಟಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ಯಾರು ಎರಡನ್ನೂ ಸರಿಯಾಗಿ ಅಳವಡಿಸ್ಕೋತಾರೆ, ಬ್ಯಾಲೆನ್ಸ್ ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ? ಬೇಗ ಹೊರಡ್ತಾರೆ. ಚಿರೇಣ ಅಭಿಗಚ್ಚತಿ. ಚಿರೇಣ ಅಂದರೆ ಲೇಟಾಗಿ, ನಾ ಅಂದರೆ ಆಪೋಸಿಟ್, ಅದು ಬೇಗನೆ ತಡವಾಗದೆ ಹೋಗ್ತಾನೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಎಷ್ಟೇ ಸರ್ಜರಿ ಬಗ್ಗೆ ಪಾಠ ಮಾಡ್ತಾನೆ ಒಂದು ಕೇಸು ಮಾಡೇ ಇಲ್ಲ, ತೋರಿಸೇ ಇಲ್ಲ ಅವನಿಗೆ ಹೇಗೆ ಮಾಡಬೇಕು ಅಂತೇಳಿ. ಅವ್ನು ಆಪ್ರೇಷನ್ ಮಾಡಿ ಗತಿ ಏನಾಗುತ್ತಾಗ? ಅರ್ಥ ಆಯ್ತಾ? ಸಾಧ್ಯ. ಯಾಕೆ ಅವನಿಗೆ ಜ್ಞಾನ ಯಾವ ಪರ್ಫೆಕ್ಟ್ ಆಗೋದು? ಕರ್ಮ ಮಾಡಿದಾಗ ಗೊತ್ತಾಯ್ತು. ಅದೇ ರೀತಿ ಕರ್ಮಕ್ಕೆ ಪರ್ಫೆಕ್ಷನ್ ಬರಲಿಕ್ಕೆ ಏನು ಬೇಕು? ಜ್ಞಾನ ಬೇಕು. ಎರಡೂ ಕೂಡ ಹೈಲಿ ಮ್ಯೂಚುವಲಿ ಡಿಪೆಂಡೆಂಟ್ ಆದ್ದರಿಂದ ಯಾವುದನ್ನು ಬಿಡ. ಪದಗಳೇ ನಿನ್ನೆ ಹೇಳಿದೆ, ಕರ್ಮದಲ್ಲಿ ಜ್ಞಾನ ಇದೆ, ಜ್ಞಾನದಲ್ಲಿ ಕರ್ಮ ಇದೆ. ಆದ್ದರಿಂದ ಪದಗಳಲ್ಲೇ ಇರೋದ್ರಿಂದ ಬಿಡಕ್ಕೆ ಬರೋದಿಲ್ಲ. ಇವತ್ತು ಇನ್ನೊಂದು ಸಿಂಪಲ್ ತೊಗೊಳಿಯಪ್ಪ, ವೆರಿ ಸಿಂಪಲ್. ನಮಗೆ ಬರೀ ಜ್ಞಾನ ಒಂದೇ ಸಾಕು ಅಂತಿದ್ದರೆ ಪರಮಾತ್ಮ ಕರ್ಮೇಂದ್ರಿಯ ಕೊಡ್ತಾನೇ ಇರಲಿಲ್ಲ. ಕೊಟ್ಟ ಮೇಲೆ ಕೆಲಸ ಮಾಡಬೇಕಲ್ಲ ಅನ್ಕೊಂಡು. ಬರೀ ಕರ್ಮ ಜ್ಞಾನೇಂದ್ರಿಯನೇ ಕೊಡ್ತಿದ್ದಿಲ್ಲ. ಎರಡು ಯಾತಕ್ಕೆ ಕೊಟ್ಟ? ಎರಡು ಮಾಡಬೇಕು ಅಂತೇಳಿ. ಇಲ್ಲದವ್ರು ಕೊಡೋದಕ್ಕೆ ಹೇಳೋದು ಹೇಳಿ ಬೇಡಬೇಡಿ ಅಂತ ಕೊಡದೆ ಹೋದ್ರೆ ಬೋದು ಹೋಗ್ತಿತ್ತಲ್ಲ. ಇವತ್ತು ಈರುಳ್ಳಿ ಸಾರು ಮಾಡೋದು, ಇದು ಮೆದ್ಬೇಕಾದ್ರೆ ಹಾಕ್ಸೋಡು ಸಾಕಾರಿ ಬಾಡಿದೆ ಆತಕ್ಕೆ ಫಸ್ಟ್. ಇವಾಗ ಈರುಳ್ಳಿ ಸಾರು ನಿಷಿದ್ಧ, ಹಾಕ್ಸೋತೀರ ಅಂತ ಕೇಳಿದರೆ ಬಾಡಿದೆ ಯಾಕೆ ಫಸ್ಟು? ಬರೀ ಥಿಯರಿಟಿಕಲಿ ಹೇಳಿದರೆ ಸರಿ, ಮಾಡಿ ಇಟ್ಬಿಟ್ಟಿದ್ದಾರೆ ಹಂಡೆಗಟ್ಟಲೆ. ಇದು ನಿಷಿದ್ಧ, ಯಾರು ಬೇಕೋ ಕೇಳಿ ಹಾಕ್ತೀರಿ ಅಂದರೆ ಏನರ್ಥ? ಅದಕ್ಕೆ ತಪ್ಪು. ಸಿಂಪಲ್ ಕಾಮನ್ ಸೆನ್ಸ್ ಅದು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡು ಕೊಟ್ಟಿದ್ದಾನೆ ಅಂದಮೇಲೆ ಏನು ಬೇಕು ಅಲ್ಲಿಗೆ? ಎರಡು ಮಾಡಲೇಬೇಕು ಅಂತ ಅರ್ಥ. ಇದನ್ನ ಅರ್ಥ ಮಾಡಿಕೊಂಡ್ರೆ ನೋಡಿ, ಜ್ಞಾನೇಂದ್ರಿಯ ಎಲ್ಲ ಎಲ್ಲಿರೋದು? ಎಲ್ಲ ಮೇಲಿದೆ, ತಲೆಯಲ್ಲಿದೆ. ಜ್ಞಾನ ಸೆಂಟರ್ ಇರೋದೆಲ್ಲ ತಲೆಯೊಳಗೆ, ಹೆಡ್. ಸೈನ್ಸು ಕರೆಕ್ಟು, ಶಾಸ್ತ್ರ ಹಾಗೆ ಹೇಳ್ತಿರೋದು. ಆದರೆ ಕೈಕಾಲುಗಳೆಲ್ಲ ತಲೆಯಲ್ಲಿಲ್ಲ, ಎಲ್ಲಿದೆ? ಬೇರೆ ಬೇರೆ ಇದೆ. ಅದೇ ಜ್ಞಾನ ಒಂದು ಮೇಲಿರಬೇಕು ಅಂತ. ಜ್ಞಾನ ಅಂದರೆ ಡಾಮಿನೇಟ್ ಆಗಬೇಕೆ ಹೊರತು ಇಲ್ಲದೆ ಹೋದರೆ ಕರ್ಮ ಡಾಮಿನೇಟ್ ಆಗಬಾರ್ದು. ಅದು ಎರಡೂ ಇರಲೇಬೇಕು. ಈಗ ತಿರುಪತಿಗೆ ಹೋದ, ಕರ್ಮ ನೋಡಲೇ ಇಲ್ಲ ದೇವ್ರನ್ನ, ಏನು ಮಾಡಬೇಕು? ಪ್ರಯೋಜನ ಆಡಿದ್ದೆಲ್ಲ ವೇಸ್ಟ್ ಆಯಿತು. ಈಗ ಕಣ್ಣು ಜ್ಞಾನ ಕೊಡ್ತು, ನಮಸ್ಕಾರಾದಿಗಳೆಲ್ಲ ಫಿಸಿಕಲಿ ಮಾಡ್ದ, ಮನಸ್ಸಿನಲ್ಲಿ ಸ್ತೋತ್ರ, ಫಿಸಿಕಲ್ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಇದು ಕರ್ಮ. ಯಾರಿಗೆ ಮಾಡ್ತೇನೆ ಬರಲ್ಲ? ಜ್ಞಾನ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಇತಶ್ಚ ಸನ್ಯಾಸಾತ್ ಯೋಗೋ ವರ ಇತ್ಯಾಹ ಸನ್ಯಾಸಸ್ತು ಇತಿ. ಆದರೆ ಅದರಲ್ಲಿ ಕಾನ್ಸೆಪ್ಟ್ ತೊಗೊಂಡ್ರೆ ಯಾವ ಶ್ರೇಷ್ಠ ಅಂತ ಕೇಳಿದರೆ, ಹೆಂಗೆ ಇನ್ನೂ ಕೂಡ ಸ್ವಾರಸ್ಯ ಇದೆ. ಬರೀ ಕರ್ಮ ಮಾಡ್ತಾಯಿದ್ದ, ಪ್ರಾಚೀನ ಬರೀ ರಾಜ ಇದ್ದ, ಬರೀ ಯಜ್ಞ ಮಾಡಿದ್ದೇನೆ. ನಾರದರು ಬಂದರು, ಖುಷಿಯಿಂದ ಭಾರಿ ಖುಷಿ ಆತಗೆ. ಸ್ವರ್ಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಅವ್ರು ಹೇಳ್ತಾರೆ, ಸ್ವಲ್ಪ ನೋಡು ಏನು ಬರುತ್ತೆ, ಸತ್ತ ಮೇಲೆ ತೋರಿಸ್ತೀನಿ ಅಂತ ತೋರಿಸ್ತಾರೆ. ಸ್ವರ್ಗ ಅಲ್ಲ, ಏನು ಪ್ರಾಣಿ ಬರೀ ಕೊಟ್ಟು ಎಲ್ಲರೂ ಕಾಯ್ತಾ ಕೂತಿದ್ದು, ಬರಲಿ ಅವ್ರಿಗೆ ಕೊಡಿತೀವಿ ಅಂತ. ನೋಡಿದ್ಯಾ ಏನಾಗಿದೆ ಗೊತ್ತಾ ನಿನಗೀಗ? ಎಷ್ಟು ಭಯ ಇದೆ ನೋಡು ಅಂತೇಳಿ. ಆಗ ಗಾಬರಿ ಆಗ್ತಾನೆ. ಆಗ ಪುರಂಜನೋಪಾಖ್ಯಾನ ಬರೋದಾಗ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪುರಂಜನೋಪಾಖ್ಯಾನ ಹೇಳ್ತಾರೆ. ಜ್ಞಾನ ಇಲ್ಲದ ಹೊರಗೇನು ಕೆಲಸ ಬರೋದಿಲ್ಲ, ಭಾರಿ ಡೇಂಜರಸ್ ಅದು. ಬರೀ ಆಪ್ರೇಷನ್ ಗೊತ್ತಿಲ್ಲದೆ ಆಪ್ರೇಷನ್ ಮಾಡಿಬಿಟ್ಟು ಸತ್ತೋಗ್ಬಿಟ್ಟ, ಮರ್ಡರ್ ಆಯ್ತು. ಅದು ಗೊತ್ತಿದ್ದು ಮಾಡಿದೆ, ಮರ್ಡರ್ ಆಗಲಿಲ್ಲ. ಅದೇನಾಯಿತು? ಸರ್ಜರಿ ಆಯಿತು. ಸರ್ಜರಿ ಬೇರೆ, ಮರ್ಡರ್ ಮಾಡಿದೆ ಸರ್ಜರಿ ಮಾಡಿದೆ ಅಂತ ಹೇಳಕ್ಕೆ ಬರುತ್ತಾ? ಸಾಧ್ಯ. ಎಷ್ಟು ಡಿಫ್ರೆನ್ಸ್, ಒಂದೇ ಕೆಲಸನೇ. ನಮ್ಮನ್ನ ಒಂದು ವಾದ ಇದೆ ಕೆಲವರು, ಇದು ಅಶ್ವಮೇಧಾದಿ ಯಾಗಗಳಲ್ಲಿ ಬರೀ ಕೊಡ್ತಿದ್ರಲ್ಲ, ನಾವು ಬರೀ ಕೊಡ್ತೇವೆ. ತಪ್ಪದು. ಅವ್ರು ಯಾರವರು ಡಾಕ್ಟರ್ ಆಪ್ರೇಷನ್ ಮಾಡಿದ ನಾವು ಮಾಡ್ತೇವೆ ಅಂದಾಗ ಆಯ್ತಿದ್ದು. ಯಾರು ಹೇಳಿದ್ದು ಅದನ್ನು? ಅಲ್ಲಿ ಬರೀ ಕೊಡ್ತಾರೆ. ಪ್ರೊಸೀಜರ್ ಕೇಳಿದ್ದಾರೆ ಅವರು ಫಸ್ಟು. ಯಾವ ಕುದುರೆ ಎಲ್ಲ ಕುದುರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ರೇಸ್ಗೆ ಜಟ್ಕ ಕುದುರೆ ಓದಿಸಿದ್ರೆ ರೇಸ್ ಗೆಲ್ತಾನೆ ಅವರು. ಬೇರೆಯೇ ಅದು. ಅಶ್ವಮೇಧದ ಕುದುರೆ ಸಿಗೋದೇ ಕಷ್ಟ ಫಸ್ಟ್. ಅದು ಅಂಥ ಕುದುರೆ ಹುಡುಕಿ ತರಬೇಕು ಫಸ್ಟು, ಅಲ್ಲಿಂದ ಮುಂದೆ ಸ್ಟಾರ್ಟ್ ಆಗಬೇಕು. ಆ ಕುದುರೆ ಜೊತೆ ಮಾತಾಡಬೇಕು ಇವರು. ಗೊತ್ತಾಯ್ತಿಲ್ಲ, ಇದು ನಡೆದಿದೆ ಹೇಗೆ ಡಾಕ್ಟ್ರ್ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಒಪ್ಕೊಂಡಿದ್ದೇನೆ ಅಂತ ಹೇಳ್ತಾನಲ್ಲ, ಹಾಗೆ ಆ ಕುದುರೆ ಒಪ್ಕೋಬೇಕದು. ಹೌದು, ಅದೆಲ್ಲ ಸೇರಬೇಕು, ಅಷ್ಟು ಒಪ್ಕೋಬೇಕದು. ನಾವು ಆಗಲೆಲ್ಲ ಕೊಡಬಾರ್ದು ಅದನ್ನು. ಇವತ್ತು ಆಪ್ರೇಷನ್ ಮಾಡಿ ಬದುಕ್ತಾರೆ, ಅವ್ನು ರೋಗಿ ಬೇಡ ಅಂತ ಹೇಳ್ತಾನೆ, ಮಾಡಬಾರ್ದು. ಇವನು ಕೊಡದವ್ರು ಮಾಡಬಾರ್ದು, ಅವ್ರು ಒಪ್ಪಿಗೆ ಕೊಡಲೇಬೇಕು. ಇದು ಎಷ್ಟು ಸಿಂಪಲ್ ಆಗಿದೆ. ಇಲ್ಲ ಬಲಿಪಶು ಆಗ್ತಾನೆ ಇಲ್ಲ ಹೋದ್ರೆ ಅವನು, ಬಲಿಪಶು ಆಗಬಾರ್ದು. ಇದೆಲ್ಲ ಬಿಟ್ಟುಬಿಟ್ರು ಅವರು ನಾವು ಹೊಡಿತೀವಿ ಅಂತ ಶುರು ಮಾಡೋದು. ಆಮೇಲೆ ಧೂಮ ಇತ್ತಲ್ಲ, ನಾವು ಬಾಯಲ್ಲಿ ಇಟ್ಕೋತೀವಿ ಅಂದ್ರೆ ಹಾಗಾಯ್ತು ಅಷ್ಟೇ.
ವೈಷ್ಣವ ಮಾಡಿದ ಧೂಮ ಬರುತ್ತೋ ಇಲ್ವೋ, ಬಾಯಿಯಿಂದ ಬರುತ್ತೆ. ಏನು ವ್ಯತ್ಯಾಸ ಅದರೊಳಗೆ? ಅದು ಎರಡು ಮೂಗಿನಿಂದಲೇ ಒಳಗೋಗೋದು ಅಂತಾನೆ. ಏನು ಹೇಳ್ತೀರಿ ಅವರಿಗೆ? ಕುತರ್ಕ ಇವೆಲ್ಲ ಕೂಡ. ಹಾಗೆ ಮಾಡಬಾರ್ದು. ಆ ರೀತಿ ಮಾಡಿಯೇ ಜನಗಳು ಮಾಡೋರು ಬಿಟ್ಟುಬಿಟ್ರು, ಮಾಡಬಾರ್ದು ಮಾಡೋಕ್ಕೂ ಶುರು ಮಾಡಿದರು. ಕಣ್ಣು ಈ ಅಶ್ವವೇಧ ನಿಲ್ಲಿಸಿಬಿಟ್ರೆ ಹೊರತು ಕುರಿ ಕೊಡೋಣ ಲಕ್ಷಗಟ್ಟಲೆ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಈ ಎಂದೋ ಒಂದು ಅಶ್ವವೇಧ ಬರೀ ಕೊಡೋದೆಲ್ಲಿ, ದಿನ ಬೆಳಗಾದ್ರೆ ಕೊಡೋದೆಲ್ಲಿ, ಎಷ್ಟು ಸತ್ತು. ಅದೇನು ಅಸಹ್ಯ ತೋರಿಸ್ತಿರ್ತಾರೆ, ಕೆಲ ನೋಡ್ತಾರೆ, ಏನು ಕೊಲ್ದು ಹಾಕ್ತಿರ್ತಾರೆ ನೋಡ್ಬೇಕಾದ್ರೆ. ಸಾಲು ಇದು ಕೋಡಿನ ಗಿಡಿನ ಕತ್ತು ಮುರಿಯೋದು ಎಸೆಯೋದು. ಮೋಕ್ಷಾದಿ ಫಲಂ ನ ಭವತಿ. ಅಂಥವ್ರಿಗೆ ಏನು ಸಿಗೋದಿಲ್ಲ ಅಂದರೆ ಮೋಕ್ಷಾದಿ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅತಃ ಎಷ್ಟು ತಮಾಷೆಗೆ ಹೇಳ್ತಾರೆ. ಹೋಮ್ ಸೈನ್ಸ್ ಓದಿದರು, ಅಡುಗೆ ಎಲ್ಲ ಏನು ವೆರೈಟಿ ಇದ್ದುಬಿಡಿ. ಆಮೇಲೆ ಪ್ರಾಕ್ಟಿಕಲಿ ಒಂದು ದಿವಸ ಅಡುಗೆ ಮಾಡೇ ಇಲ್ಲ, ಗೊತ್ತಾಯ್ತಿಲ್ಲ. ಅಡುಗೆ ಮಾಡ್ಲಿಕ್ಕೆ ಹೋದರೆ ಈಗ ಮ್ಯಾಚ್ ಇದು ಗೊತ್ತಿಲ್ಲ, ಅಗ್ನಿ ಬೇಕು ಅಂತಾನೆ ಗೊತ್ತಿಲ್ಲ. ಫಸ್ಟು ಅಕ್ಕಿ ಹಾಕಿ ನೀರು ಹಾಕ್ಬೇಕಂತಾನೆ ಗೊತ್ತಿಲ್ಲ. ಯಾಕೆ ಥಿಯರಿಟಿಕಲ್ ಓದಿದ್ರಿಂದ ಅದು ಹಣೆ ಬರ. ಅರ್ಥ ಆಯ್ತಾ? ಜೊತೆಗೆ ಎರಡೂ ಮಾಡಿಸ್ಬಿಟ್ರೆ ಏನಾಗ್ತಿತ್ತು? ಎಲ್ಲರೂ ಅಪಾಯ. ಕಾರ್ ಕೊಡಿಸಿ ಡ್ರೈವಿಂಗ್ ಶುರು ಮಾಡಿದೆ, ಎಲ್ಲ ಹೊಡೆದ. ಡ್ರೈವಿಂಗ್ ಗೊತ್ತೆ, ಕಾರಲ್ಲಿ ಕೂತವರೆಲ್ಲ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತೆ. ಸ್ಟೈರಿಂಗ್ ತಿರ್ಸಿದ್ರೆ ಡ್ರೈವಿಂಗ್ ಆಗಿಬಿಡತ್ತಾ? ಬ್ಯಾಟ್ ಹಿಡ್ಕೊಂಡ್ರೆ ಬ್ಯಾಟ್ಸ್ಮನ್ ಆಗ್ತಾನೆ? ತಪ್ಪದು. ಅದಕ್ಕೆ ಜ್ಞಾನ ಬೇಕು ಅದಕ್ಕೆ. ಬಟ್ ಬ್ಯಾಟ್ಸ್ಮನ್ ಬರುತ್ತೆ, ಬ್ಯಾಟೇ ಹಿಡ್ಕೊಂಡಿಲ್ಲ ಅವನು. ಕರ್ಮಯೋಗ ಇಲ್ಲ, ಕರ್ಮ ಇಲ್ಲ. ಚೆನ್ನಾಗಿ ಬರುತ್ತೆ, ಕರ್ಮ ಇಲ್ಲ. ಇವನಿಗೆ ಕರ್ಮ ಹೊಡಿಲಕ್ಕೆ ಬರುತ್ತೆ, ಅವನಿಗೆ ಜ್ಞಾನನೇ ಇಲ್ಲ. ಇತಶ್ಚ ಸನ್ಯಾಸ. ಎವ್ರಿ ಮೂಮೆಂಟ್ ನಾವು ಚೇಂಜ್ ಯೋಚನೆ ಮಾಡ್ತಿರ್ಬೇಕೀಗ. ಜ್ಞಾನ ಕರ್ಮ ಏನು ಕೆಲಸ ಮಾಡಬೇಕಾದ್ರೂ ಕೂಡ ಜ್ಞಾನ ಕರ್ಮ ಸರಿಯಾಗಿದೆಯಾ ಅಂತ ನೋಡ್ತಿರ್ಬೇಕು. ಮೋಕ್ಷಾದ್ದೇವ ಹಿ ಫಲಂ ಯೋಗಾಭಾವೇ ಮೋಕ್ಷಾದಿ ಫಲಂ ನ ಭವತಿ. ಏನೋ ಫಲ ಸಿಗುತ್ತೆ, ಏನೋ ಫಲ ಸಿಗ್ಬೋದು. ಮರ್ಡರ್ ಮಾಡಿದ್ದು ಫಲ ಸಿಗ್ತೇವೆ ಅವನಿಗೆ. ಏನು ಸಿಕ್ತು? ಜೇಬಲ್ ಯಾರು ಹೇಳಿದ್ನಲ್ಲ, ಡೂಪ್ಲಿಕೇಟ್ ಹಾಕ್ಕೊಂಡಿರೋದೆಲ್ಲ ಬಂಗಾರ ಸಾಮಾನೆಲ್ಲ ಡೂಪ್ಲಿಕೇಟು. ಇವನು ಕೊಂದು ಹಾಕಿಬಿಟ್ಟ. ಆಮೇಲೆ ಜೈಲಿಗೆ ಹೋದ. ಬಂಗಾರನೂ ಸಿಗಲಿಲ್ಲ, ಇದೂ ಸಿಗಲಿಲ್ಲ, ಮೋಸ ಆಗಲಿಲ್ಲ. ಆಗ ತಾನು ನಾಶ ಮಾಡಿಕೊಂಡು. ಹಾಗೆ ಮಾಡಬಾರ್ದು ಯಾವಾಗಲೂ ಕೂಡ. ಅದಕ್ಕೆ ದುಃಖ ಕಾಮಜಯಾದಿ ದುಃಖಮೇವ. ಅವನಿಗೆ ದುಃಖ ಕಷ್ಟಪಟ್ಟಿದ್ದೇ ಬಂದೇ ಹೊರತು ಲಾಭ ಇಲ್ಲವೇ ಇಲ್ಲ. ಮೋಕ್ಷಾದಿ ಏವ ಹಿ ಫಲಂ. ಮೋಕ್ಷಾದಿಗಳು ಮಾತ್ರವೇ ಮುಖ್ಯವಾದ ಫಲವಾದ್ದರಿಂದ ಅದಕ್ಕೆ ಪ್ರಯತ್ನ ಪಡಬೇಕು. ಅನ್ಯತ್ ಫಲಮಲ್ಪತ್ವಾತ್ ಅಫಲಮೇವ ಇತಿ ಆಶಯ. ಅನ್ಯತ್ ಫಲಂ, ನೆನ್ಪಿಟ್ಕೋಬೇಕು ಮಾತನ್ನು. ಅನ್ಯತ್ ಫಲಂ ಅಲ್ಪತ್ವಾತ್ ಅಫಲಮೇವ ಇತ್ಯಾಶಯ. ಬೇರೆ ಫಲಗಳು ಅಲ್ಪವಾದ್ದರಿಂದ ಏನಂತ ಕರೆಯೋದಿಲ್ಲ, ಅದನ್ನು ಮುಖ್ಯ ಫಲ ಅಂತ ಕರೆಯೋದೇ ಇಲ್ಲ. ನಮ್ಮಲ್ಲೂ ಪದ್ಧತಿ ಇದೆ. ಯಾರೋ ಗೆಸ್ಟ್ ಬರ್ತಾರೆ ಅಂತ ಒಳ್ಳೆ ಅಡುಗೆ ಮಾಡಿ ಸಿಕ್ಕಾಬಿಟ್ಟು ಅಡುಗೆ ಮಾಡಿಸ್ಬಿಟ್ಟ. ಲಾಸ್ಟ್ ಸುದ್ದಿ ನಾವು ಬರೋದಿಲ್ಲ ಅಂತ ಸುದ್ದಿ ಬಂದುಬಿಟ್ಟು. ಊಟ ಏನು ಬಿಡಿ, ಎಲ್ಲರೂ ಊಟ ಮಾಡಿದ್ದಾರೆ. ಕೊನೆಗೆ ಏನಂತಾರೆ? ಮಾಡಿದ್ದು ವೇಸ್ಟ್ ಆಯಿತು. ವೇಸ್ಟೇ ಆಗಿಲ್ಲ, ಸಿಕ್ಕಾಬಿಟ್ಟು ತಿಂದು ಅದನ್ನು ಇವರೇ ತಿಂದಿದ್ದಾರೆ. ಆದರೆ ಅದು ವೇಸ್ಟ್ ಅಂತ ಕರೆದ. ಯಾವ ಪರ್ಪಸ್ಗೋಸ್ಕರ ಮಾಡಿದ್ರು ಅವ್ರು ಬರಲೇ ಇಲ್ಲ. ಇದು ಹಾಗಾಗತ್ತೆ. ಇವತ್ತು ಎಲ್ಲ ಕರ್ಮ ಇರೋದು ಒಟ್ಟು ಎನಿ ಕರ್ಮ ಶುಡ್ ಎಂಡ್ ಇನ್ ಮೋಕ್ಷ. ಅಲ್ಟಿಮೇಟ್ಲಿ ಮೋಕ್ಷದಲ್ಲೇ ಹೋಗಬೇಕು. ಅದು ಸಿಗದೆ ಹೋದ್ರೆ ಮಾಡಿ ಏನು ಉಪಯೋಗ? ಅದು ಆಚಾರ್ಯ ದೃಷ್ಟಾಂತ ಕೊಟ್ಟರು. ಯತ್ ಅನ್ಯತ್ ಫಲಂ ಅಲ್ಪ ಫಲತ್ವಾತ್ ಅಫಲಮೇವ ಇತಿ ಆಶಯ ತಚ್ಚೋಕ್ತಂ. ಆದ್ದರಿಂದ ಏನಂತ ಕರೀತಾರೆ? ಅದನ್ನು ಅಫಲ ಅಂತ ಕರೀತಾರೆ. ದೃಷ್ಟಾಂತ ಕೊಟ್ಟರು. ಪದ್ಮರಾಗ ಮಣಿನ 10 ಪೈಸೆಗೆ ಮಾರಿ ಹಾಕಿಬಿಟ್ಟ. ಪದ್ಮರಾಗ ಮಣಿನ ಅಟ್ ವರ್ತ್ ಕ್ರೋರ್ಸ್ ಅದು. ಅದನ್ನು ಮಾರಿದ್ದೆಷ್ಟಕ್ಕೆ? 10 ಪೈಸೆಗೆ. 100 ಲಕ್ಷಕ್ಕೆ ಮಾರಲಿ, ದಡ್ಡ ಅಂತ ಕರೀತಾರೆ. ಬಲಮುರಿ ಶಂಕನ ಮಾರಿದ. ಎಷ್ಟಕ್ಕೆ ಮಾರಿದರೂ ತಪ್ಪೇ. ಯಾಕೆ? ಅದು ಇನ್ನೂ ದೊಡ್ಡದು ಸಿಗೋದು. ಅದನ್ನು ಮಾಡಿದರೆ ನಿಜವಾದ ಅಲ್ಪ ಫಲನೇ ಎಂದು ಹಾಗೆ ಮಾಡಿಕೊಡೋದು. ಒಟ್ಟು ಫೈನಲ್ ಹೇಳಿಬಿಟ್ರು. ವಿನಾ ಮೋಕ್ಷಂ ಫಲಂ ಎತ್ತು ನ ತತ್ ಫಲ ಉದೀರ್ಯತೆ. ಮೋಕ್ಷದ ಹೊರತು ಏನೇ ಫಲ ಹೇಳಿದರೂ ಏನಲ್ಲ, ಅದು ಫಲ ಅಂತ ಕರೆಯೋದಿಲ್ಲ. ಮೋಕ್ಷದ ಹೊರತು ಇದು ಯಾವ ಫಲ ಸಿಕ್ಕರೂ ಕೂಡ ಅದು ಫಲ ಅಂತ ಕರೆಯೋಕ್ಕೆ ಹೋಗಬಾರದು. ವೆರಿ ಇಂಪಾರ್ಟೆಂಟ್. ಮತ್ತು ಅದು ಒಂದನ್ನೇ ಸೇರಿಸೋದಿಲ್ಲ, ಉಳಿದೆಲ್ಲ ಫಲ ಸೇರಿಸ್ತಾರೆ, ಮೋಕ್ಷ ಬಿಟ್ಟುಬಿಡ್ತಾರೆ. ಹಾಗಾಗಬಾರ್ದು. ಅದರಲ್ಲಿ ನಾಳೆ ಇನ್ನೊಂದು ಫಲ. ಇದರ ಫಲದ ಬಗ್ಗೆ, ಇದ್ರ ಬಗ್ಗೆ ಅದಕ್ಕೆ ಅದು ಏನಂತ ಕರೀತಾರೆ? ಅರ್ಜುನ ಕೇಳಿದ್ದೇನು ಸ್ಪಷ್ಟೀಕರಣ. ಇವೆಲ್ಲ ಕೂಡ ಮುಂದಿನ ಅಧ್ಯಾಯಗಳೆಲ್ಲ ಹಿಂದೆ ಹೇಳಿದ್ದನ್ನು ಕ್ಲಿಯರ್ ಮಾಡ್ತಾರೆ.